ओम शांति, ओम शांति, ओम शांति, ओम।
जन्म जन्म से मिलने की ये आशा पूरी कर देती है। जन्म जन्म से मिलने की ये आशा पूरी कर देती है। तन मन को शीतल और आनंद विभोर कर देती है। याद आपकी बाबा हमें सुखों से भर देती है। याद आपकी बाबा हमें सुखों से भर देती है। तन मन को शीतल और आनंद विभोर कर देती है। याद आपकी बाबा हमें सुखों से भर देती है। याद आपकी बाबा हमें सुखों से भर देती है। तन मन को शीतल और आनंद विभोर कर देती है। याद आपकी बाबा हमें सुखों से भर देती है। याद आपकी बाबा। ಓಂ ಶಾಂತಿ. ಅವ್ಯಕ್ತ ಬಾಪ್ತಾದ ಮಹಾವಾಕ್ಯ ರಿವೈಸ್ ಆಗ್ತಾ ಇದೆ. 9/3/2009 ಮುರಳಿ. 9/3/2009 ಮುರಳಿ. ಇವತ್ತು ಭಾನುವಾರ. ಯಾವ ತಿಂಗಳಿಗೆ ಬಂದೆವು? ಮಾರ್ಚ್ ತಿಂಗಳು, ಮಾರ್ಚ್ 1ನೇ ತಾರೀಕು. ತಮ್ಮೆಲ್ಲರಿಗೂ ಗೊತ್ತಿದೆ, ಶಿವರಾತ್ರಿ ಹಬ್ಬ ಮುಗಿದ ಮೇಲೆ ನೆಕ್ಸ್ಟ್ ಹಬ್ಬ ಯಾವುದು? ಹೋಳಿ ಹಬ್ಬ. परमात्मा संग के रंग की और कंबाइंड स्वरूप की यथार्थ होली मनाओ. ಪರಮಾತ್ಮನ ಸಂಗದಿಂದ ಬರುವಂಥ ಬಣ್ಣ ಮತ್ತು ಪರಮಾತ್ಮನ ಜೊತೆಗೆ ಕಂಬೈಂಡ್ ಸ್ವರೂಪದಲ್ಲಿದ್ದು ಯಥಾರ್ಥವಾದ ಹೋಳಿಯನ್ನು ಮಾಡಿರಿ. ಹೋಳಿ ಹಬ್ಬ ಹೆಂಗೆ ಆಚರಿಸಬೇಕು ಅನ್ನೋದು ಇವತ್ತಿನ ಮುರಳಿ. ಕಳೆದ ಭಾನುವಾರ ಶಿವರಾತ್ರಿ ಬಗ್ಗೆ ಮುರಳಿ ಇತ್ತು. ಈ ಭಾನುವಾರ ಹೋಳಿ ಹಬ್ಬದ ಬಗ್ಗೆ ಮುರಳಿ. आज होलीएस्ट बाप अपने होली बच्चों से होली मनाने आए हैं. ಶಿವ ಬಾಬಾ ಹೋಲಿಯೆಸ್ಟ್, ನಾವೆಲ್ಲ ಹೋಲಿ ಮಕ್ಕಳು. ಹೋಳಿ ಹಬ್ಬವನ್ನು ಮಾಡಲಿಕ್ಕೆ ಬಂದಾರೆ ಬಾಬಾ. ಸಭಿ ಬಚ್ಚೆ ಹೋಲಿ ಬಚ್ಚೆ ಹಿ. ಪರಮಾತ್ಮನ ಎಲ್ಲ ಮಕ್ಕಳು ಹೋಲಿ ಮಕ್ಕಳು, ಪವಿತ್ರ ಮಕ್ಕಳು. ಆಪ್ ಸಬ್ ಬಿ ಹೋಲಿ ಮನಾನೆ ಆಯೆ ಹಿ. ಇವತ್ತು ತಾವೆಲ್ಲರೂ ಯಾತಕ್ಕೋಸ್ಕರ ಬಂದಿದ್ದೀರಿ? ಹೋಳಿ ಆಚರಿಸಲಿಕ್ಕೆ ಬಂದಿದ್ದೀವಿ. ಸೋಚೋ, आप होली आत्माओं के ऊपर कौन सा रंग लगा जो होली बन गए? ನಾವು ಪವಿತ್ರ ಆತ್ಮಗಳಿಗೆ ಯಾವ ಬಣ್ಣ ಬಿತ್ತು? ನಾವು ಪವಿತ್ರ ಆಗಿಬಿಟ್ಟಿವಲ್ಲ. ಪವಿತ್ರ ಆಗಲಿಕ್ಕೆ ನಮಗೆ ಯಾವ ಕೌನ್ ಸಾ ರಂಗ್ ಲಗಾ ಅಂತ ಕೇಳ್ತಾರೆ ಬಾಬಾ. रंग तो अनेक है, लेकिन आपके ऊपर कौन सा रंग लगा? ಬಣ್ಣಗಳು ಬಹಳಷ್ಟಿವೆ, ಆದರೆ ತಮ್ಮೆಲ್ಲರ ಮೇಲೆ ಯಾವ ಬಣ್ಣ ಬಿತ್ತು? ಸಬಸೆ ಶ್ರೇಷ್ಠ ರಂಗ ಕೌನ್ಸ ಹೇ? ಎಲ್ಲಕ್ಕಿಂತ ಶ್ರೇಷ್ಠವಾದ ಬಣ್ಣ ಯಾವುದು? ಜಿಸ್ಸೆ ಆಪ್ ಹೋಲಿ ಬನ್ ಗಯೆ. ಅದರಿಂದ ನಾವೆಲ್ಲರೂ ಸಹಿತ ಪವಿತ್ರಾದೆವು. ಯಾವ ಬಣ್ಣ ನಮಗೆ ತಾಗಿತು ಅದರಿಂದ ನಾವು ಪವಿತ್ರಾದೆವು. सबसे बड़े ते बड़ा रंग है परमात्मा संग का रंग. ಎಲ್ಲಕ್ಕಿಂತ ದೊಡ್ಡ ಬಣ್ಣ ಯಾವುದು? ಪರಮಾತ್ಮನ ಸಂಗದ ಬಣ್ಣ. ಜೈಸಾ ಸಂಗ ವೈಸಾ ರಂಗ. ಎಂಥವನ ಸಂಘಕ್ಕೆ ಬಂದೆವು ನಾವು? ಪರಮಾತ್ಮನ ಸಂಘಕ್ಕೆ ಬಂದಿದ್ದೀವಿ ಅಂದ ಮೇಲೆ ಆ ಸಂಘದ ಬಣ್ಣ ನಮಗೆ ತಾಗಿದೆ.
तो परमात्मा संग का रंग लगने से सहज होली बन गई. ಪರಮಾತ್ಮನ ಸಂಗದ ಬಣ್ಣ ನಮಗೆ ತಾಗಿರುವುದರಿಂದ ನಾವೆಲ್ಲರೂ ಸಹಜವಾಗಿ ಪವಿತ್ರಾದೆವು. ಪರಮಾತ್ಮ ಸಂಗ್, ಬಾಬಾ ಹೇಳ್ತಾರೆ, ಪರಮಾತ್ಮ ಸಂಗ್ ಅವಿನಾಶಿ ಸಂಘ ಕಾ ರಂಗ ಹೇ. ನಮ್ಗೇನು ಪರಮಾತ್ಮನ ಸಂಘದಿಂದ ಬಣ್ಣ ಬಂತು, ನಾವೆಲ್ಲ ಆತ್ಮ ಪವಿತ್ರ ಇರಬೇಕಂತ ಏನು ನಮಗೆ ಸಂಕಲ್ಪ ದೃಢ ಆಯಿತು, ಇದು ಅವಿನಾಶಿ ಬಣ್ಣ. ಬೇರೆ ಎಲ್ಲ ಹೋಲಿ ಹಬ್ಬದಲ್ಲಿ ಒಬ್ರಿಗೊಬ್ರು ಬಣ್ಣ ಹಾಕೋತಾರೆ, ಆಮೇಲೆ ಎಲ್ಲ ಸ್ನಾನ ಮಾಡಿ ಏನು ಮಾಡ್ತಾರೆ, ಬಣ್ಣವನ್ನ ತೊಳ್ಕೊಂಡ್ಬಿಡ್ತಾರೆ, ಹೋಗ್ಬಿಡ್ತದೆ ಅದು. ನಮಗೇನು ಪರಮಾತ್ಮನ ಸಂಘದಿಂದ ಏನು ಬಣ್ಣ ಬಂದಿದೇನೋ ಇದು ಎಂಥ ಬಣ್ಣ? ಅವಿನಾಶಿ ಬಣ್ಣ. अविनाशी संग का रंग. रंग तो थोड़े समय के लिए होता, लेकिन परमात्मा संग का रंग लगने से साजी होली अर्थात पवित्र बन गए. ಬಾಬಾ ಅಂತರ ಬಣ್ಣ ಎಲ್ಲ ಬೇರೆಯವರು ಹಾಕೊಳ್ಳೋದು ಅಲ್ಪ ಕಾಲ. ನಮಗೆ ಪರಮಾತ್ಮನ ಸಂಘದಿಂದ ಏನು ಬಣ್ಣ ಬಂದಿದೆನೋ ನಾವು ಸಹಜವಾಗಿ ಹೋಲಿ ಆದೆವು, ಪವಿತ್ರ ಆದೆವು. आत्मा का रंग अपवित्रता से ಪವಿತ್ರ ಬನ್ ಗಯಾ. ಅದಕ್ಕೋಸ್ಕರನೇ ನೀವು ಒಳಗಡೆ ಪ್ರವೇಶ ಮಾಡುವಾಗನೇ ಸ್ಲೋಗನ್ ಏನಿದೆ, ಪಾಂಡವ ಭವನದಲ್ಲಿ ಎಂಟರ್ ಆಗುವಾಗನೇ ಮಹಾದ್ವಾರದಲ್ಲಿ ಯಾವ ಸ್ಲೋಗನ್ ಇದೆ? ಬಿ ಹೋಲಿ ಬಿ ಯೋಗಿ. ಪವಿತ್ರರಾಗಿರಿ, ಯೋಗಿಗಳಾಗಿರಿ. ಬಾಬನ ಮಕ್ಕಳಾದ ಕೂಡಲೇ, ಪರಮಾತ್ಮನ ಸಂಘ ನಮಗೆ ಸಿಕ್ಕಿದ ಕೂಡಲೇ ಮೊದಲನೇ ಬಣ್ಣನೆ ಯಾವುದು? पवित्रते. आप सबने परमात्मा को अपना कंपेनियन बना लिया, कंपनी बना लिया, इसलिए कंबाइंड हो गए. ನಾವು ಪರಮಾತ್ಮನ ಸಂಘದಲ್ಲಿ ಬಂದಿದ್ದೀವಿ, ಪರಮಾತ್ಮನನ್ನ ಜೊತೆಗಾರ ಮಾಡಿಕೊಂಡೆವು. ಹಾಗಾಗಿ ನಾವು ಪರಮಾತ್ಮನ ಜೊತೆಗೆ ಕಂಬೈಂಡ್, ಜಂಟಿ. ನಾವೀಗ ಒಂಟಿ ಅಲ್ಲ, ನಮಗೆ ಪರಮಾತ್ಮನ ಸಂಘ ಇದೆ ನಮ್ಮ ಹತ್ರ. यह कंबाइंड स्वरूप प्यारा लगता है. ये कंबाइंड स्वरूप कभी भी अलग नहीं हो सकता. ಒಮ್ಮೆ ಪರಮಾತ್ಮನ ಸತ್ಯ ಜ್ಞಾನ ಅರಿವಾದ ಮೇಲೆ ನನ್ನನ್ನ ಶಿವಬಾಬನಿಂದ ದೂರ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾರು ಏನು ಬೇಕಾದರೆ ಮಾತಾಡಲಿ, ಬಾಬನನ್ನು ಬಿಡ್ತೀವ, ಬಾಬನ ನೆನಪು ಬಿಡ್ತೀವ, ಬಾಬನ ಮುರಳಿ ಬಿಡ್ತೀವ, ಬಾಬನ ಸಂಘ ಬಿಡ್ತೀವ? ಬಿಡಂಗಿಲ್ಲ. ಬಾಬಾ ತಿಳಿಸ್ತಾರೆ, ಯಾರಿಂದಲೂ ನಮ್ಮನ್ನ ಬಾಬನಿಂದ ಅಗಲಿಸಲಿಕ್ಕೆ ಸಾಧ್ಯವಿಲ್ಲ. ಅನುಭವ ಹೇನಾ? ಸದಾ ಕಂಬೈಂಡ್ रहते हो ना, ಅಕೇಲೆ नहीं है ना? ಯಾರು ಸಹಿತ ಒಂಟಿ ಇಲ್ಲಲ್ಲ, ಬಾಬನ ಜೊತೆಗೇನೆ ಇರ್ತಿರಲ್ವಾ? ನಡಿವಾಗ, ತಿರುಗುವಾಗ, ಕೆಲಸ ಮಾಡುವಾಗ, ಮಲಗುವಾಗ, ಏಳುವಾಗ. ಏಕ ಬಾಬಾ ದೂಸರಾ ನಾ ಕೋಯಿ. ನಾವು ಬಾಬನ ಜೊತೆಗೆ ಸಂಗಮ ಯುಗದಲ್ಲಿ ಕಂಬೈಂಡ್, ಆತ್ಮ ಮತ್ತೆ ಪರಮಾತ್ಮರ ಸಂಗಮ ಆದದ್ದೇ ತಡ. ಒಂದು ಕ್ಷಣ ನಾವು ಬಿಟ್ಟಿರುವುದಿಲ್ಲ. ಅಕೇಲೆ ನಹಿ. ನಾವು ಈ ರೀತಿ ಸಂಕಲ್ಪ ಮಾಡಿದ ಕೂಡಲೇ ಬರ್ತದೆ ಯಾವುದು? ಮಾಯಾ ಅಕೇಲೆ ಕರ್ನೆ ಕಿ ಕೋಶಿಶ್ ಕರ್ತಿ ಹೈ. ನಾವು ಬಾಬಾ 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 ಅಂತ ಹೇಳ್ಕೊಂಡು ತಂದೆ ಜೊತೆಗೆ ಇರ್ಲಿಕ್ಕೆ ಶುರು ಮಾಡಿದ ಕೂಡಲೇ ಮಾಯೆ ನಮ್ಮನ್ನ ಒಂಟಿ ಮಾಡಲಿಕ್ಕೆ ಪ್ರಯತ್ನಿಸ್ತದೆ. ಯಾಕೆಂದ್ರೆ ನಾವು ಬಾಬನ ಜೊತೆ ಕಂಬೈಂಡ್ ಇದ್ರೆ ಬಾಬಾ ಮಾಯೆಗೆ ಬರ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಜಹಾ ಬಾಪ ಹೇ ವಹಾ ಮಾಯಾ ನಹಿ. ನಮ್ಮನ್ನು ಒಂಟಿ ಮಾಡಲಿಕ್ಕೆ ಪ್ರಯತ್ನ ಪಡ್ತದೆ. ನಾವು ಒಬ್ಬರೇ ಇದ್ರೆ ಬಾಬನ ಮರ್ತು ಬಿಟ್ರೆ ಮಾಯೆ ಏನ್ ಮಾಡ್ತದೆ? ನಮ್ಮನ್ನ ಹಿಡಿತದೆ. ಲೇಕಿನ್ ಜೋ ಸದಾ ಕಂಬೈಂಡ್ रहने वाले वो कभी भी अलग नहीं हो सकते. ಮಾಯಾ ಅಲಗ್ ಕರ್ಕೆ ಮಾಯೆ ಕಾಯ್ತಾ ಕೂತ್ಕೊಂಡೇ ಇರ್ತದೆ. ಬಾಬನ ಜೊತೆಗಿರೋರನ್ನ ಯಾರೂ ಅಗಲಿಸಲಿಕ್ಕೆ ಸಾಧ್ಯವಿಲ್ಲ. ಕೆಲವೊಮ್ಮೆ ಮಾಯೆ ಬಾಬನಿಂದ ನಮ್ಮನ್ನ ಅಗಲುವಂತೆ ಮಾಡಿದರೆ पुराने संस्कारों को इमर्ज करती है. पुराने संस्कार इमर्ज हो जाते तो शुद्ध संस्कार मर्ज हो जाते.
ಮಾಯೆ ಕೆಲವೊಮ್ಮೆ ನಮ್ಮನ್ನ ಬಾಬನಿಂದ ಅಗಲಿಸುವಂತೆ ಮಾಡ್ತಂತಂದ್ರೆ ಹಳೆಯ ಸಂಸ್ಕಾರ ಇಮರ್ಜ್ ಆಗ್ತದೆ. ಹಳೆಯ ಸಂಸ್ಕಾರ ಇಮರ್ಜ್ ಆಗ್ತದೆ, ಶುದ್ಧ ಸಂಸ್ಕಾರ ಗುಪ್ತಾಗಿ ಬಿಡ್ತದೆ, ಮರ್ಜ್ ಆಗಿ ಬಿಡ್ತದೆ. ಯಾವುದದು ಹಳೆಯ ಸಂಸ್ಕಾರ? ಬಾಬಾ ಎರಡು ಹೇಳ್ತಾರೆ, ಒಂದು ಅಲ್ಬೆಲಾಪನ್, ಇನ್ನೊಂದು ಆಲಸ್ಯ, ನಿರ್ಲಕ್ಷ್ಯತನ, ಇನ್ನೊಂದು ಆಲಸ್ಯ. ये भिन्न भिन्न रूप में इमर्ज होने से कंबाइंड रूप अलग हो सकता है. ಭಿನ್ನ ಭಿನ್ನ ರೂಪದಲ್ಲಿ ಮಕ್ಕಳಿಗೆ ಆಲಸ್ಯ ಬರುವಂಗೆ ಮಾಡೋದು, ಬಾಬಾ ಹೇಳುವಂಥ ಪಾಯಿಂಟಿನ ಬಗ್ಗೆ ನಿರ್ಲಕ್ಷ್ಯತನ, ಅಲ್ಬೆಲಾಪನ್ನ, ಇದು ಇಮರ್ಜ್ ಆಗೋದ್ರಿಂದ ಕೆಲವೊಮ್ಮೆ ಏನಾಗ್ತದೆ, ಕಂಬೈಂಡ್ ರೂಪ अलग हो जाता है. तो हर एक अपने को चेक करो, सदा कंबाइंड रहते ही या कभी अकेले भी हो जाते. ಸದಾ ಬಾಬನ ಜೊತೆಗೆ ನಾನು ಕಂಬೈಂಡ್ ಆಗಿರ್ತೀನ, ಜಂಟಿ ಆಗಿರ್ತೀನ, ಅಥವಾ ಕೆಲವೊಮ್ಮೆ ಒಂಟಿ ಆಗ್ತೀನೋ? ಚೆಕ್ ಮಾಡ್ಕೊಳ್ಳಿ. ಮಾಯಾ के अनेक स्वरूपों को तो जान गए हैं ना. ಮಾಯೆಯ ಅನೇಕ ರೂಪವನ್ನ ತಿಳ್ಕೊಂಡಿದ್ದೀರಲ್ವಾ? वो चतुराई से अपना रंग लगा देती है. ಅದು ಬಹಳ ಚತುರತೆಯಿಂದ ಮಾಯೆ ತನ್ನ ಬಣ್ಣವನ್ನ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತದೆ. ಅಲಗ್ ಹೋನ, ಒಂದು ವೇಳೆ ಬಾಬನ ಸಂಘದಲ್ಲಿದ್ರೆ ಆ ರಂಗು ಬೀಳ್ತದೆ ನಮಗೆ. ಪವಿತ್ರ ಇರ್ತೀವಿ, ಅಲರ್ಟ್ ಆಗಿರ್ತೀವಿ, ಬಾಬಾ ಜೊತೆಗೆ ಇರ್ತಾರೆ. ಬಾಬಾ ಹಾತ್ ಸಾತ್ ಎರಡು ಜೊತೆಗೆ ಇರ್ತದೆ, ಎಲ್ಲ ಓಕೆ. ಏನಾದರೂ ಮಾಯೆ ನಮ್ಮನ್ನ ಅಗಲಿಸಿ ಒಂದು ವೇಳೆ ಹಳೆಯ ಸಂಸ್ಕಾರ, ಅಲ್ಬೆಲಾಪನ್ನ, ಆಲಸ್ಯ ಇಮರ್ಜ್ ಆಗುವಂಗೆ ಮಾಡಿಬಿಟ್ರೆ ಮಾಯಾ ಕೆ ಸಂಗ್ ಮೇ ರಂಗನ. ಯಾರ ಬಣ್ಣ ಬಿದ್ದಂಗೆ ಅವಾಗ? ಮಾಯೆಯ ಬಣ್ಣ. ये अलबेलापन, आलस्य बहुत भिन्न भिन्न रूप से आता है. ಈ ನಿರ್ಲಕ್ಷ್ಯತನ ಇದೆಲ್ಲ ಬಾಬಾ ಹೇಳಿದಾರಂದ್ರೆ ನಡಿಬೇಕಂದ್ರೆ ನಡಿಬೇಕು, ಅಲರ್ಟ್ ಇರ್ಬೇಕು ನಾವು. ಸ್ವಲ್ಪ ಇರ್ಲಿ ಬಿಡ ನಡೀತದೆ ಅಂತ ನಾವು ನಿರ್ಲಕ್ಷ್ಯತನ ಬಂತಂದ್ರೆ ಮಾಯೆ ತನ್ನ ಬಣ್ಣ ಹಾಕಿಬಿಡ್ತದೆ. ಆಲಸ್ಯ ಬಂತು, ಮಾಯೆ ಬಣ್ಣ ಹಾಕ್ತದೆ. ಬಚ್ಚೆ ಬಿ ಉಸ್ಕೋ ಪೇಚಾನ್ ನಹಿ ಪಾತೆ. ಅಯ್ಯೋ ಮಾಯೆ ನನಗೆ ಬಣ್ಣ ಹಾಕಿದೆ ಅಂತ ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ. ಕ್ಯೋಂಕಿ ಮಾಯಾ ಅಪ್ನೆ ತರಫ್ ಆಕರ್ಷಿತ ಕರ್ ದೇತಿ ಹೈ. ಮಾಯೆ ಏನ್ ಮಾಡ್ತದೆ? ತನ್ನ ಕಡೆಗೆ ಆಕರ್ಷಿತ ಮಾಡ್ತದೆ. ये अलबेलापन और आलस्य जो रावण का खजाना है वो बाप का खजाना नहीं. ಯಾವುದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಬಾಬಾ ಹೇಳಿದಂತೆ ನಾವು ನಡಿಬೇಕಂದ್ರೆ ನಡಿಬೇಕು, ಇರ್ಬೇಕಂದ್ರೆ ಇರ್ಬೇಕು. ಹೇಗೆ ಬಾಬಾ ಅಂದ್ರೆ ಬಾಬಾ ಪಕ್ಕ ನಿಶ್ಚಯ, ನಮಗೆ ಒಂದು ಸೆಕೆಂಡ್ ಬಿಟ್ಟಿರ್ಲಿಕ್ಕೆ ತಯಾರಿಲ್ಲ ನಾವು ಅಂದ ಮೇಲೆ ನಾವೆಲ್ಲ ಪಾಯಿಂಟಲ್ಲಿ ಅಲರ್ಟ್ ಆಗಿರ್ಬೇಕು. ಅಲ್ಬೆಲಾಪನ್ ಬರಲಿಕ್ಕೆ ಬಿಡಬಾರ್ದು, ಆಲಸ್ಯ ಬರಲಿಕ್ಕೆ ಬಿಡಬಾರ್ದು. ಬಾಬಾ ಹೇಳ್ತಿದ್ದಾರೆ ಅದು ಬಾಬನ ಖಜಾನೆ ಅಲ್ಲ. ಯಾರ ಖಜಾನೆ? ಕೇರ್ಲೆಸ್ ಮಾಡೋದು, ಆಮೇಲೆ ಆಲಸ್ಯದಲ್ಲಿ ಬರುವುದೆಲ್ಲ ಏನಿದೆ ಬಾಬಾ ಅಂತಾರೆ ರಾವಣನ ಖಜಾನೆ ಅದು. रावण के खजाने को बच्चे भी बड़े नशे से कहते हैं. बाबा मैं चाहता नहीं हूँ, चाहती नहीं हूँ, लेकिन मेरा संस्कार है बाबा ಅಂತಾರೆ ಮಕ್ಕಳು. ಇಲ್ಲ ನನಗೆ ಹಂಗೆ ಮಾಡ್ಬೇಕಂತ ಇಷ್ಟ ಇಲ್ಲ, ಆದರೆ ನಂದು ಸಂಸ್ಕಾರನೇ ಹಂಗಿದೆ ಅಂತ ಕೆಲವೊಮ್ಮೆ ಮಕ್ಕಳು ಹೇಳ್ತಾರೆ. ಸಂಸ್ಕಾರ मेरा कहना लगते हैं क्या ये परमात्मा खजाना है या रावण का खजाना? ಯಾರ ಖಜಾನೆಯನ್ನು ಮೆರ ಅಂತ ಹೇಳ್ತಿದ್ದೀವಿ? ಅದೇನು ಪರಮಾತ್ಮನ ಖಜಾನೆನಾ? ಬಾಬಾ ಕೇಳ್ತಿದ್ದಾರೆ. ಹೇಳಿ, ಹೇಗಂದ್ರಿ ನೀವು? ನನ್ನ ಸಂಸ್ಕಾರ ಅದು ಬಾಬಾ. ನೀವೇನೋ ಹೀಗಂದ್ರಿ, ಹಿಂಗಿರ್ಬೇಕಂತ, ಆದರೆ ನಂದು ಹಳೆಯ ಸಂಸ್ಕಾರ, ಅದಕ್ಕೆ ಹಂಗಿರ್ಲಿಕ್ಕಾಗಿಲ್ಲ. ನನ್ನ ಸಂಸ್ಕಾರ ಹೇಗೆ? ಅದು ನನ್ನ ಸಂಸ್ಕಾರ. ಅದು ಯಾರ ಸಂಸ್ಕಾರ? ಅದು ರಾವಣನ ಸಂಸ್ಕಾರ. ಮಾಯೆ ಅದನ್ನ ತಂದು ಹಾಕಿದ್ದು, ಅದನ್ನ ನನ್ನದಂತೆ ಹೆಂಗಂತೀರಿ? ಬಾಬಾ ಅಂತಿದ್ದಾರೆ ಸಂಸ್ಕಾರ ಮೇರಾ ಕೇಹನ ಲಗ್ತೆ.
क्या ये परमात्मा खजाना है, रावण का खजाना? उसको मेरा संस्कार कहना सोಚೋ ರೈಟ್ ಹೇ? ಅದು ನನ್ನ ಸಂಸ್ಕಾರ ಅಂತ ಹೇಳೋದು ಸರಿಯಾ ಅದು? ಕೆಲವೊಮ್ಮೆ ಇಲ್ಲ ನಾನು ಶಾಂತವಾಗಿ ಇರ್ಬೇಕಂತಿದ್ದೆ, ನಂಗೆ ನಡು ಸ್ವಲ್ಪ ಸಿಟ್ಟು ಬರೋದು, ಸಂಸ್ಕಾರ ಇದೆ, ಅದು ನನ್ನ ಸಂಸ್ಕಾರ ರೀ ಅಂತಂದ್ರೆ ಅದು ನಂದಲ್ವೇ ಅಲ್ಲ. ಅದು ಯಾರ ಸಂಸ್ಕಾರ? ಅದು ರಾವಣನ ಸಂಸ್ಕಾರ. ರಾವಣನ ಖಜಾನೆಯನ್ನ ನನ್ನಂತೆ ಹೆಂಗಂತೀರಿ? ಸೋಚೋ ಏ ರೈಟ್ ಹೇ? ಈ ರೀತಿ ಹೇಳೋದು ಸರಿಯಾ? मेरा बना देना ये माया की चतुराई है. बाप का खजाना प्यारा है या रावण का खजाना प्यारा है? ಹೇಳಿ, ಯಾರ ಖಜಾನೆ ಇಷ್ಟ ನಿಮಗೆ? ಶಾಂತಿ, ಪ್ರೀತಿ, ಶಕ್ತಿ, ಜ್ಞಾನ ಇವೆಲ್ಲ ಯಾರ ಖಜಾನೆ? ಬಾಬನ ಖಜಾನೆ. ಇನ್ನು ಕಾಮ, ಕ್ರೋಧ, ಲೋಭ, ಈರ್ಷ್ಯೆ, ದ್ವೇಷ, ಅಲ್ಬೆಲಾಪನ, ಆಲಸ್ಯ ಇವೆಲ್ಲ ಯಾರ ಖಜಾನೆ? ರಾವಣನ ಖಜಾನೆ. ಬಾಬಾ ಕೇಳ್ತಿದ್ದಾರೆ, ಈಗ ನೀವೇ ಹೇಳಿ ಅಲ್ಲ, ಬಾಬನ ಖಜಾನೆ ಇಷ್ಟವೋ ರಾವಣನ ಖಜಾನೆ ಇಷ್ಟವೋ ನಿಮಗೆ? कॉमन रीति से बच्चे अपने को छुड़ाने के लिए कह देते मेरा संस्कार है, चाहती नहीं हूँ. ನಮ್ಮನ್ನ ಜಾರ್ಕೊಳ್ಳಿಕ್ಕೋಸ್ಕರ ಹಂಗ ಅಂತೀವಿ ನಾವು. ಇಲ್ಲ ಬಾಬಾ, ನಂಗೆ ಹಂಗೆ ಮಾಡ್ಬೇಕಂತ ಇಷ್ಟ ಇಲ್ಲ, ಆದರೆ ಏನು ಮಾಡೋದು, ನನ್ನ ಸಂಸ್ಕಾರ ಅದಕ್ಕೆ ಹಂಗೆ ಮಾಡ್ತಿದ್ದೀನಿ, ನನ್ ಒಳಗಡೆ ಹಂಗೇನಿಲ್ಲ ರೀ ಅಂತಾರೆ ಕೆಲವ್ರು. ಒಳಗಡೆ ಹಂಗೇನಿಲ್ಲ ಅಂದ್ರೆ ಆ ಸಂಸ್ಕಾರ ಕರೆಕ್ಟ್. ಹಾಗಾದ್ರೆ ಅದಕ್ಕೆ ಬಾಬಾ ಅಂತಿದ್ದಾರೆ, ತೋ ಸೋಚೋ ಕ್ಯಾ ಯೇ ಮೇರಾ ಹೇ, ಅದೇನು ನನ್ನದ ಅದು? ಬಾಬಾ कहते हैं रावण के खजाने को अपना बनाने से धीरे 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 जो शुभ संस्कार है वो समाप्त होते जाते. ರಾವಣನ ಸಂಸ್ಕಾರವನ್ನ ನನ್ನದು ಅಂತ ಹೇಳ್ಕೊಂಡು ನಡ್ಕೊಂಡ್ರೆ ನಿಧಾನವಾಗಿ 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 ನಮ್ಮ ಶುಭ ಸಂಸ್ಕಾರ ಸಮಾಪ್ತಿಯಾಗ್ತದೆ. ಪರಮಾತ್ಮ ಸಂಘ ಕಾ ರಂಗ್ ಡೀಲಾ ಹೋತಾ ಜಾತಾ ಹೈ. ಪರಮಾತ್ಮನ ಸಂಘದಿಂದ ಬಂದಂತ ಬಣ್ಣ ಅದು ಸಡಿಲಾಗ್ಬಿಡ್ತದೆ. ಮಾಯಾ ಕಾ ರಂಗ್ ಇಮರ್ಜ್ ಹೋ ಜಾತಾ ಹೈ. तो चलते चलते अपने को ही चेक करना कौन सा रंग चढ़ा हुआ है. ನಡೀತಾ ನಡೀತಾ ನಮ್ಮನ್ನು ನಾವೇ ಚೆಕ್ ಮಾಡ್ಕೋಬೇಕು, ನನಗೆ ಯಾವ ಬಣ್ಣ ತಾಗಿದೆ. ಬಾಬನ ಸಂಘದ ಬಣ್ಣದಲ್ಲೇ ಇದ್ದೀನೋ ಅಥವಾ ನಡೀತಾ ನಡೀತಾ ರಾವಣಂದೇನಾರು ಬಣ್ಣ ಬಂದಿದೆಯಾ? ಯಾವ್ದಾರು ದುರ್ಬಲ ಸಂಸ್ಕಾರವನ್ನ ಏನ್ ಮಾಡೋದ್ರಿ, ಅದು ನನ್ನ ಸಂಸ್ಕಾರ, ನಾನು ಹಂಗಿರ್ಬೇಕಂತ ಬಯಸಂಗಿಲ್ಲ, ಆದ್ರೆ ಹಂಗ್ ಬಂದ್ಬಿಡ್ತದೆ, ಆಗ್ಬಿಡ್ತದೆ, ಹೇಗೆ ಅದನ್ನ ನನ್ನದಂತ ಅಂತೀರಿ? ಅದು ಹೇಗೆ ಹೇಳಿ? ಈಗ ಮಾಯ ಬಣ್ಣ ತಾಗಿದೇನೋ ಬಾಬನ ಬಣ್ಣ ತಾಗಿದೇನೋ ನಮ್ಗೆ ಚೆಕ್ ಮಾಡ್ಕೊಳ್ಳಿ. ಲೋಗ್ ಬಿ ಹೋಲಿ ಮೇ ಕ್ಯಾ ಕರ್ತೆ? ಹೋಳಿ ಹಬ್ಬಕ್ಕೆ ಏನ್ ಮಾಡ್ತಾರೆ? ಹೋಳಿ ಹಬ್ಬದ ಆಚರಣೆಯಲ್ಲಿ ಏನೇನಿದೆ? ಸುಡೋದು. ಇಲ್ಲೇ ರೋಡಲ್ಲೇ ಒಂದು ಸುಡ್ತಾರೆ, ಏನೋ ಒಂದು ಗೊಂಬೆ ಮಾಡಿ ಸುಡ್ತಾರೆ. ಮತ್ತೆ ಸುಟ್ಟ ಮೇಲೆ ಮುಂದಿನ ಕೆಲಸ ಏನು? ಬಾಬಾ ಅಂತಿದ್ದಾರೆ, ಪಹಲೆ ಬುರಾಯಿ ಕೋ ಜಲಾನ ಫಿರ್ ರಂಗ್ ಲಗಾನ, ಐಸೆ ಮನಾತೆ ಹೇನ. ಸುಡೋದು, ಸುಟ್ಟ ಮೇಲೆ ಏನ್ ಮಾಡೋದು? ಒಬ್ರಿಗೊಬ್ರು ಬಣ್ಣ ಹಾಕೊಳ್ಳಿಕ್ಕೆ ಶುರು ಮಾಡೋದು. तो आपके ऊपर बाप दादा ने संग का रंग तो लगाया. ಬಾಬನ ಸಂಘದಲ್ಲಿದ್ದದಕ್ಕೆ ಬಾಬಾ ತನ್ನ ಬಣ್ಣವನ್ನ ನಮಗೇನ್ ಮಾಡಿದ್ದಾರೆ? ಈಗ ಹಾಕಿದ್ದಾರೆ. साथ में ज्ञान का रंग, शक्तियों का रंग, गुणों का रंग वो लगाता रहता है. ಬಾಬನ ಸಂಘದಲ್ಲಿದ್ದರೆ ಸಾಕು, ಜ್ಞಾನದ ಬಣ್ಣ ಬರ್ತಾ ಇರ್ತದೆ, ಸರ್ವಶಕ್ತಿಗಳ ಬಣ್ಣ ಬರ್ತದೆ, ಗುಣಗಳ ಬಣ್ಣ ಬರ್ತದೆ. ತಾನೇ ತಾನಾಗಿ ಸಂಘದಲ್ಲಿರುವಂತಹ ಅನುಭೂತಿಯಲ್ಲಿರಿ. तो सभी के ऊपर ये रूहानी रंग चढ़ा हुआ है ना? चढ़ा है. ಆತ್ಮಿಕ ಬಣ್ಣ ಎಲ್ಲರಿಗೂ ಬಂದಿದ? हाथ उठाओ. रूहानी रंग चढ़ गया? उतरने वाला तो नहीं है ना? ಆತ್ಮಿಕ ಸಂಘ, ಪರಮಾತ್ಮನ ಸಂಘದಿಂದ ಬಣ್ಣ ಬಂದಿದೆ ಅಲ್ವಾ? ಆ ಬಣ್ಣ ಹೋಗುವಂಗಿಲ್ಲಲ್ಲ. ಒಮ್ಮೆ ಬಣ್ಣ ಬಂತಂತಂದ್ರೆ ಅದು ಅವಿನಾಶಿ ಬಣ್ಣ.
ಎಂದೆಂದಿಗೂ ನನ್ನನ್ನು ಬಾಬರವರಿಂದ ಅಗಲಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಈ ಜ್ಞಾನ ಒಮ್ಮೆ ಸತ್ಯ ಅಂತ ಅರಿವಾದ ಮೇಲೆ ಯಾರು ಏನು ಬೇಕಾದ್ರೆ ವಾದ ಮಾಡಿದ್ರು ನನಗೇನು ಸಂಶಯ ಬರಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ಬಣ್ಣ ತಾಕ್ತು, ಒಮ್ಮೆ ಸತ್ಯ ಅಂತ ಅರಿವಾಯಿತು, ನಿಶ್ಚಯ ಬಂತು, ದೃಢತೆ ಬಂತು, ಸತ್ಯ ಅಂತ ಅನುಭವ ಆದ ನಂತರ ನಾವು ಬಿಟ್ಟುಕೊಳ್ಳಿಕ್ಕೆ ತಯಾರಿಲ್ಲ. ಈ ಬಣ್ಣ ಅವಿನಾಶಿಯಾಗಿರುವ ಬಣ್ಣ. ಬಾಬಾ ಅಂತಾರೆ, ರೂಹಾನಿ ರಂಗ್ ಚढ़ गया ಉತ್ತರ್ನೆ ವಾಲಾ ತೋ ನಹಿ ಹೈ. ಒಮ್ಮೆ ಈ ಜ್ಞಾನದ ಬಣ್ಣ, ಶಕ್ತಿಯ ಬಣ್ಣ, ಗುಣಗಳ ಬಣ್ಣ ಬಂದ ಮೇಲೆ ಅದು ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಜಿಸ್ಕೆ ಊಪರ್ ರೂಹಾನಿ ರಂಗ್ ಚढ़ गया, ಅವಿನಾಶಿ ರಂಗ್ ಚढ़ गया. ನಾವು ಆತ್ಮ ಜ್ಯೋತಿಗೆ ಏನು ಬಾಬನ ಸಂಘದಿಂದ ಬಣ್ಣ ಬಂತು, ಅದು ಅವಿನಾಶಿ. ಉಸ್ಕೆ ಊಪರ್ ಅವ್ರ ಕೋಯಿ ರಂಗ್ ಲಗ್ ನಹೀ ಸಕ್ತಾ. ಇದರ ಮೇಲೆ ಅನ್ಯ ಯಾವ ಬಣ್ಣನೂ ಸಹಿತ ತಾಗಲಿಕ್ಕೆ ಸಾಧ್ಯವಿಲ್ಲ. ಇಸ್ ರಂಗ ಸೆ ಕಿತನೆ ಹೋಲಿ ಬನ್ ಗಯೆ ಅಲ್ವಾ. ಬಾಬನ ಸಂಘದಿಂದ ಏನು ಬಣ್ಣ ಬಂತು, ಎಷ್ಟು ಜನ ಇವತ್ತು ಪವಿತ್ರರಾದರು. ಜೋ ಸಾರೆ ಕಲ್ಪ ಮೇ ಆಪ್ ಜೈಸಾ ಹೋಲಿ ಪವಿತ್ರ ಅವ್ರ ಕೊಯ್ ಬನ್ನೇ ಸಕ್ತಾ. ಯಾಕೆಂದರೆ ಬಾಬನ ಮಕ್ಕಳಾದ ಕೂಡಲೇ, ಈ ಜ್ಞಾನ ಸತ್ಯ ಅಂತ ಅರಿವಾದ ಕೂಡಲೇ ಆತ್ಮ ಜ್ಯೋತಿ ಮೊದಲು ಅಪ್ಪಿಕೊಳ್ಳುವುದೇ ಯಾವುದನ್ನ, ಪವಿತ್ರತೆಯನ್ನ. ನನ್ನ ಈ ಒಂದು ಲೈಫನ್ನು ಪವಿತ್ರವಾಗಿ ಇಟ್ಕೋಬೇಕು ನಾನು. ಆಟೋಮೆಟಿಕಲಿ ಯಾರೂ ಹೇಳ್ಕೊಡೋದು ಬೇಕಾಗಿಲ್ಲ. ಜ್ಞಾನ ಅರ್ಥ ಆದ ಕೂಡಲೇ ಆತ್ಮ ಮೊದಲು ಅಪ್ಪಿಕೊಳ್ಳೋದು ಯಾವ ಬಣ್ಣವನ್ನ, ಪವಿತ್ರತೆಯನ್ನ. ಬಾಬಾ ಹೇಳ್ತಿದ್ದಾರೆ, आपकी पवित्रता प्रभु के संग का रंग, परमात्मा कंबाइंड रहने का अनुभव सबसे न्यारा और प्यारा है. ಆದ್ದರಿಂದ ಈ ಪವಿತ್ರತೆ ಏನಿದೆ, ಪ್ರಭುವಿನ ಸಂಘದಿಂದ ಬಂದಿರುವಂಥ ಬಣ್ಣ. ಎಂಥ ಸಾಧು ಸನ್ಯಾಸಿಗಳಿದ್ರು, ಎಲ್ಲ ಜೀವನದಲ್ಲಿ ಪವಿತ್ರತೆ ಬ್ರಹ್ಮಚರ್ಯವನ್ನು ಅನುಸರಿಸಿದ್ರು. ಆದರೆ ಅವರಿಗೆ ಅನೇಕರಿಗೆ ಪವಿತ್ರತೆ ಮಹತ್ವತೆ ಹೇಳಲಿಕ್ಕೆ ಗೊತ್ತಾಗಿಲ್ಲ. ನಮಗೆ ಇಲ್ಲಿ ಜ್ಞಾನಕ್ಕೆ ಬಂದ ಕೂಡಲೇ ಎಂಥ ಇದು ಪವಿತ್ರತೆ, ಆತ್ಮನ ಒರಿಜಿನಲ್ ಗುಣನೇ ಪವಿತ್ರತೆ. ನಾನು ಇದೊಂದು ಲೈಫನ್ನು ಹೆಂಗೆ ಇಟ್ಕೊಳ್ಳೇಬೇಕು, ಪವಿತ್ರವಾಗಿ ಇಟ್ಕೋಬೇಕು. ಆಟೋಮೆಟಿಕಲಿ ಆತ್ಮಕ್ಕೆ ಪವಿತ್ರತೆಯ ಬಣ್ಣ. ಬಾಬಾ ಹೇಳ್ತಾರೆ, ಪರಮಾತ್ಮನ ಜೊತೆಗೆ ಕಂಬೈಂಡ್ ಆಗಿದ್ದಾಗ ಬರುವಂಥ ಬಣ್ಣ ಅದು ನ್ಯಾರ ಮತ್ತು प्यारा. और जो भी होली पवित्र बनते उनका शरीर पवित्र नहीं बनता. ಕೆಲವರೆಲ್ಲ ಪವಿತ್ರವಾಗಿರ್ತೀವಿ ಅಂತಾರೆ. ಬಾಬಾ ಅಂತಾರೆ, ಶರೀರ ಅಂತೂ ಪವಿತ್ರ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಆತ್ಮ ಪವಿತ್ರ बनती है. आप ऐसे होली पवित्र बनते हो जो आपका शरीर और आत्मा दोनों पवित्र रहते हैं. पवित्रता को सुख, शांति, प्रेम, आनंद की जननी कहा जाता है. प्योरिटी इज मदर ऑफ पीस एंड ಪ್ರಾಸ್ಪೆರಿಟಿ. ಪವಿತ್ರತೆ ಅನ್ನೋದು ಶಾಂತಿ ಮತ್ತು ಸುಖಕ್ಕೆ ಅದು ತಾಯಿ ಇದ್ದ ಹಾಗೆ. ಪವಿತ್ರತೆ ತಾಯಿ, ಮಕ್ಕಳು ಯಾರು, ಸುಖ, ಶಾಂತಿ, ಪ್ರೇಮ, ಆನಂದ, ಇವೆಲ್ಲ ಮಕ್ಕಳು. ಜನನಿ ಯಾರು, ಪವಿತ್ರತೆ. ಅಂದರೆ ಪವಿತ್ರತೆ ಇದ್ದರೆ ಇವೆಲ್ಲ ನಮ್ಮ ಸುತ್ತಮುತ್ತ ಇರ್ತವೆ, ಸುಖ, ಶಾಂತಿ, ಪ್ರೇಮ, ಆನಂದ. ಜहाँ ಪವಿತ್ರತಾ है वहाँ ಸುಖ ಶಾಂತಿ ಸಾತ್ ಮೇ ಹಿ. ಎಲ್ಲಿ ಪವಿತ್ರತೆ ಇದೆ ಅಲ್ಲಿ ಸುಖ ಶಾಂತಿ ಜೊತೆಗಿರ್ತದೆ. ಜहाँ ಜನನಿ ಹೋತಿ है वो बच्चे होते हैं. ಎಲ್ಲಿ ತಾಯಿ ಇರ್ತಾಳೋ ಅಲ್ಲಿ ಮಕ್ಕಳು ಏನು ಮಾಡ್ತವೆ, ಓಡಾಡ್ತಾ ಇರ್ತವೆ. ತಾಯಿ ಇದ್ದಲ್ಲಿ ಯಾವುದಿರ್ತವೆ, ಮಕ್ಕಳು ಇರ್ತವೆ. ಬಾಬಾ ಅಂತಿದ್ದಾರೆ, बाप आकर के आपको ऐसा होली बनाता जो आपके जड़ चित्र कितने विधि पूर्वक पूजे जाते हैं. ಬಾಬಾ ತಿಳಿಸ್ತಾರೆ, ನಮ್ಮನ್ನು ಇಷ್ಟು ಪವಿತ್ರ ಮಾಡ್ತಾರೆ ಬಾಬಾ. ಸತ್ಯಯುಗದಲ್ಲಿ ಆತ್ಮನೂ ಪವಿತ್ರ, ಶರೀರನೂ ಪವಿತ್ರ. ಅಷ್ಟೇ ಮಾತ್ರವಲ್ಲ, ದ್ವಾಪರದ ನಂತರ ಕಲಿಯುಗದ ಕೊನೆಯ ತನಕನೂ ಸಹಿತ ಜಡಮೂರ್ತಿಗಳನ್ನು ಪವಿತ್ರತೆಯಲ್ಲಿ ಗರ್ಭಗುಡಿ ಮಾಡಿ ಅಲ್ವಾ ಎಷ್ಟದನ್ನು ಪೂಜೆ ಮಾಡ್ತಾರೆ. ಕಲಿಯುಗಕ್ಕೆ ಲಾಸ್ಟ್ ಜನ್ಮ ಮೇ ಬಿ
आप अपने चित्र देखते हो कैसे विधि पूर्वक उनकी पूजा होती है. ಕಲಿಯುಗದ ಈ ಕೊನೆಯ ಜನ್ಮದಲ್ಲಿ ನಾವು ನೋಡ್ತಾ ಇದ್ದೀವಿ ಎಷ್ಟು ವಿಧಿಪೂರ್ವಕವಾಗಿ ಒಂದು ಪವಿತ್ರ ಪೂಜ್ಯ ಭಾವನೆ ಬರುವಂತೆ ಹೇಗೆ ಪೂಜೆ ಮಾಡ್ತಾರೆ. ಏ ಪವಿತ್ರತಾ ಕಿ ವಿಶೇಷತಾ ಹೈ. ಯಾವುದರ ವಿಶೇಷತೆ? ಸಂಗಮ ಯುಗದಲ್ಲಿ ಪವಿತ್ರತಾ ಸಾಗರ ಶಿವ ತಂದೆಯ ಸಂಘದಿಂದ ಬಂದ ಪ್ರಪ್ರಥಮ ಬಣ್ಣವೇ ಯಾವುದು? ಪವಿತ್ರತೆ. ಇದು ಸತ್ಯ ತ್ರೇತಾಯುಗ ಮಾತ್ರ ಅಲ್ಲ, ದ್ವಾಪರದ ನಂತರನು ಪೂಜ್ಯ ರೂಪದಲ್ಲಿ ಪವಿತ್ರತೆಯ ವಿಶೇಷತೆಯನ್ನು ಕಾಣ್ತೀವಿ. ಕಿತನೆ ಭಿ ಮಹಾನ್ ಆತ್ಮಾಯೇ ಹಿ ಧರ್ಮಾತ್ಮಾಯೇ ಹಿ ಪವಿತ್ರ ಬನೆ ಹಿ ಲೇಕಿನ್ ಮಂದಿರ ಕಿಸಿ ಕಾ ಭಿ ನಹಿ ಬಂತಾ. ಎಷ್ಟೋ ಮಹಾತ್ಮರು ಸಹಿತ ಪವಿತ್ರ ಇದ್ದಾರೆ, ಎಷ್ಟೋ ಧರ್ಮ ಸ್ಥಾಪನೆ ಮಾಡೋ ಆತ್ಮಗಳು ಪವಿತ್ರ ಇದ್ದಾರೆ. ಆದರೆ ಯಾರ್ದು ಮಂದಿರ ಇಲ್ಲ. ಮಂದಿರ ಇಲ್ಲ. ಮಂದಿರ ಅಂತಂದ್ರೆ ಪವಿತ್ರ ಒಂದು ಸ್ಥಾನವನ್ನು ನಿರ್ಮಾಣ ಮಾಡಿ ನಮ್ಮ ಯಾದಗಾರ ರೂಪದಲ್ಲಿ ಆ ಪವಿತ್ರ ಮೂರ್ತಿಯನ್ನು ಏನು ಮಾಡ್ತಾರೆ? ಪ್ರತಿಷ್ಠಾಪನೆ ಮಾಡ್ತಾರೆ. ಯಾವ್ದಾರು ಮಹಾತ್ಮರದ ಮಂದಿರ ಇದೆಯಾ? ಯಾವ್ದಾರು ಧರ್ಮಾತ್ಮರ ಮಂದಿರ ಇದೆಯಾ? ನೈ ಬಂತ. ऐसे विधि पूर्वक पूजा किसी की भी नहीं होती है. लास्ट जन्म तक आपके चित्र भी दुआएं देते रहते हैं. ಬಾಬಾ ಹೇಳ್ತಾರೆ, ನಮ್ದು ಕೊನೆಯ ಜನ್ಮ ತನಕನೂ ನಮ್ಮ ಚಿತ್ರ ಎಲ್ಲರಿಗೂ ಆಶೀರ್ವಾದ ಕೊಡ್ತಾ ಇದೆ. ಹೆಂಗಿದೆ ತೋರಿಸ್ರಿ, ಎಲ್ಲರು ನಿಮ್ಮ ಚಿತ್ರವನ್ನ ತೋರಿಸ್ರಿ. ಆಶೀರ್ವಾದ ಕೈ ಹಿಂಗಿರ್ತದೆ, ಎಲ್ಲರಿಗೂ ಬರೋರಿಗೆಲ್ಲ ಏನ್ ಮಾಡ್ತದೆ? ಆಶೀರ್ವಾದ ಕೊಡುವಂತಹ ಚಿತ್ರವನ್ನ ನಾವು ಕಾಣ್ಬೋದು. ಚಿತ್ರ ಬಿ ದುವಾಯೇ ದೇತೆ रहते हैं, थोड़े समय का ಸುಖ ಶಾಂತಿ ಅನುಭವ कराते हैं ना. ಸಂಗಮ ಯುಗದಲ್ಲಿ ನೋಡಿ, ನಾವು ಪವಿತ್ರ ಇರ್ತೀವ. ಪ್ಯೂರಿಟಿ ಈಸ್ ಮದರ್ ಆಫ್ ಪೀಸ್ ಆ್ಯಂಡ್ ಪ್ರಾಸ್ಪೆರಿಟಿ. ಮತ್ತು ಆನಂದ, ಪ್ರೇಮ ಎಲ್ಲದಕ್ಕೂ ಜನನಿ ಯಾವುದು? ಪವಿತ್ರತೆ. ನಾವಿಷ್ಟು ಪವಿತ್ರ ಜೀವನ ಇಟ್ಕೊಂಡಾಗ ಅನ್ಯರು ನಮ್ಮ ಸಂಘಕ್ಕೆ ಬಂದವರು ಸಹಿತ ಸ್ವಲ್ಪ ಸಮಯ ನಮ್ಮ ಬಳಿ ಇದ್ದಾಗ ಏನು ಮಾಡ್ತಾರೆ? ಅವರು ಶಾಂತಿ ಅನುಭವ ಮಾಡ್ತಾರೆ, ಸುಖದ ಅನುಭವ ಮಾಡ್ತಾರೆ, ಆನಂದದ ಅನುಭವ ಮಾಡ್ತಾರೆ. तो आपकी होली और दुनिया वालों की होली कितना फर्क है. ನಾವು ಪವಿತ್ರತೆ ಅಂದರೆ ಏನು ಅಂತ ಹೆಂಗೆ ಸ್ವೀಕಾರ ಮಾಡಿದ್ದೀವಿ, ಜಗತ್ತಿನವರು ಏನು ಪವಿತ್ರತೆ ಅಂತ ತಿಳ್ಕೊಂಡಾರೋ ಎಷ್ಟು ವ್ಯತ್ಯಾಸ ಇದೆ. ಭಲೆ ಮನೋರಂಜನೆ ಕೇಳಿಯೇ ಆಪ್ ಬಿ ತೋಡಾ ಬಹುತ್ ಮನಾತೆ ಹೋ. ನಾವು ಸಹಿತ ಕೆಲವೊಮ್ಮೆ ಹೋಳಿ ಹಬ್ಬ ಅಂತ ಏನು ಮಾಡ್ತೀವಿ? ಮನೋರಂಜನೆಗೋಸ್ಕರ ಒಬ್ರಿಗೊಬ್ರು ಬಣ್ಣ ಹಾಕೋತೀವಲ್ಲ. ಒಂದೊಂದು ಕಲರ್ ಪೇಪರ್ನಲ್ಲಿ ಒಂದೊಂದು ವ್ಯಾಲ್ಯೂಸನ್ನು ಬರೆದು ಹಿಂಬದಿಯಲ್ಲಿ ಏನು ಮಾಡ್ತೀವಿ ನಾವು ಸಹಿತ? ಆ ಪೇಪರ್ನಲ್ಲಿ ಕಲರ್ ಪೇಪರ್ನಲ್ಲಿ ಒಂದೊಂದು ವ್ಯಾಲ್ಯೂಸ್ ಬರಿತೀವಿ. ಮಧುರತೆ, ಶಾಂತತೆ, ಆನಂದ, ಈ ರೀತಿ ಸಂತುಷ್ಟತೆ ಅಂತ ಮಾಡ್ತೀವಿ. ಹಿಂಬದಿಯಲ್ಲಿ ಗಮ್ ಇಡ್ತೀವಿ. ಆಮೇಲೆ ನಿಮ್ಮ ಕೈಯಲ್ಲಿ ಕೊಡ್ತೀವಿ. ಏನು ಮಾಡ್ಬೇಕು? ಒಬ್ರಿಗೊಬ್ರು ಅಂಟಿಸ್ರಿ, ಒಬ್ರಿಗೊಬ್ರು ಬಣ್ಣ ಹಾಕ್ರಿ. ಯಾವ ಬಣ್ಣ? ದೈವಿ ಗುಣಗಳ ಬಣ್ಣ. ಇನ್ನು ಕೆಲವೊಮ್ಮೆ ಇದು ತರ್ತಾರೆ, ಯಾವುದು? ಪುಚಕಾರಿ ತಂದು ಸಹಿತ ಕೆಲವೊಮ್ಮೆ ಅಲ್ಪಕಾಲಕ್ಕೋಸ್ಕರ ಜಗತ್ತಿನ ಜನರ ಜೊತೆಗೆ ನಾವು ಸಹಿತ ಬಲ मनोरंजन के लिए आप भी थोड़ा बहुत मनाते हो, लेकिन सच्चे होली परमात्मा संघ के रंग की कंबाइंड स्वरूप की यथार्थ होली आप मनाते हो. ಅದು ಒಂದು ದಿನ ಏನೋ ಬಣ್ಣ ಹಾಕ್ಬೋದು, ನೀರು ಸಿಂಪಡಿಸ್ಬೋದು, ಅದು ಒಂದು ದಿನ ಮನೋರಂಜನೆಗೋಸ್ಕರ ಮಾಡ್ಬೋದು. ಆದರೆ ಪರಮಾತ್ಮನ ಸಂಘದಿಂದ ಬರುವ ಬಣ್ಣ, ಪರಮಾತ್ಮನ ಜೊತೆಗೆ ಕಂಬೈಂಡ್ ಸ್ವರೂಪದಲ್ಲಿದ್ದಾಗ ಯಥಾರ್ಥವಾದ ಹೋಲಿಯನ್ನು ನಾವು ಆಚರಿಸ್ತಿದ್ದೀವಿ. ಬಾಬನ ಜೊತೆಗೆ ಕಂಬೈಂಡ್ ಇರುವಾಗ ತಂದೆಯ ಸಂಘದಿಂದ ಬರುವಂಥ ಬಣ್ಣ ಅದು ಅವಿನಾಶಿ ಬಣ್ಣ, आत्मिक बन्ना. होली को लोग भी भिन्न भिन्न रूप से मनाते हैं. वैसे आप जानते हो होली शब्द का भी रहस्य है, जो आप ही जानते हो ना, आप ही मनाते हो ना. ಹೇಳಿ, ಹೋಲಿ ಅಂತಂದ್ರೂ ಸಹಿತ ಶಬ್ದಕ್ಕೂ ಅರ್ಥ ಇದೆ ಅಲ್ವಾ? HOLY ಏನರ್ಥ? ಹೋಲಿ ಅಂದರೆ ಏನರ್ಥ? ಪವಿತ್ರತೆ. ಪವಿತ್ರತೆ ಹಿಂದಿಯಲ್ಲಿ ಹೋ ಲಿ,
बाबा अंतर होली का अर्थ है होली, बीत चुका सो बीत चुका, ಕಳೆದುದು ಕಳೆದು ಹೋಯಿತು. ಹೋಲಿ ಕಳೆದುದು ಕಳೆದು ಹೋಯಿತು. ಇಂಗ್ಲಿಷ್ನಲ್ಲಿ ಹೋಲಿ ಪವಿತ್ರತೆ, ಹಿಂದಿಯಲ್ಲಿ ಹೋಲಿ ಕಳೆದುದು ಕಳೆದು ಹೋಯಿತು. तो आप सबने पुरानी जीवन ಏನು ಕಳೆದು ಹೋಯಿತು? ನಮ್ಮದು ಏನು ಕಳೆದು ಹೋಯಿತು? ಹಳೆಯ ಜೀವನ ಕಳೆದು ಹೋಯಿತು, ಪುರಾನೆ ಬಾತೆ ಕಳೆದು ಹೋಯಿತು, ಪುರಾನೆ ಸಂಸ್ಕಾರ ಕಳೆದು ಹೋಯಿತು, ಪುರಾನೆ ವ್ಯರ್ಥ ಸಂಕಲ್ಪ. ಹೋಲಿ ಹಳೆಯ ವ್ಯರ್ಥ ಸಂಕಲ್ಪ ಹೋಯಿತು, ಹಳೆಯ ಸಂಸ್ಕಾರ ಹೋಯಿತು, ಹಳೆಯ ಮಾತುಗಳು ಹೋಯಿತು, ಹಳೆಯ ಜೀವನ ಹೋಯಿತು. ಬಾಬನ ಜ್ಞಾನ ಸಿಕ್ಕಿದ ಮೇಲೆ ನಮ್ಮದು ಹೊಸ ಲೈಫ್ ಇದು. ಅದಕ್ಕೆ ಬಾಬಾ ಅಂತಾರೆ ಭೀತಿ ಸೋ ಭೀತಿ ಕರ್ನ ಅರ್ಥಾತ್ ಹೋಲಿ. ಇದು ಎರಡನೇ ಅರ್ಥ. ಕಳೆದುದು ಕಳೆದು ಹೋಯಿತು ಅಂದರೆ ಹೋಲಿ. ತೋ ಐಸೆ ಕಿಯಾ ಹೇ, ಈ ರೀತಿ ಹಬ್ಬ ಮಾಡ್ತಿದ್ದೀರಾ. ಒಂದು ಹೋಲಿ ಅಂದರೆ ಬಾಬನ ಸಂಘದಿಂದ ಇದೊಂದು ಜನ್ಮ ನಾನು ಬಾಬನ ಜೊತೆಗೆ ಕಂಬೈಂಡ್ ಆಗಿದ್ದುಕೊಂಡು ಪವಿತ್ರ ಇರೋನೆ, ನನ್ನನ್ನು ಯಾರಿಂದಲೂ ಬಾಬನನ್ನ ಅಗಲಿಸಲಿಕ್ಕೆ ಸಾಧ್ಯವಿಲ್ಲ. ತಂದೆ ಸಂಘದಿಂದ ಬಂದಂತ ಬಣ್ಣ. ಇನ್ನೊಂದು ಯಾವುದಂತಾರೆ ಬಾಬಾ, ಕಳೆದುದು ಕಳೆದು ಹೋಯಿತು. तो अभी भी कभी गलती से पुराने संस्कार आ जाता है, ಚೆಕ್ ಮಾಡ್ಕೊಳ್ಳಿ. ಕಳೆದುದು ಕಳೆದು ಹೋಯಿತು, ಹಳೆಯ ಸಂಸ್ಕಾರ ಹೋಯಿತು, ಹಳೆಯ ಮಾತುಗಳು ಹೋಯಿತು, ಹಳೆಯ ಜೀವನ ಹೋಯಿತು, ಹಳೆಯ ವ್ಯರ್ಥ ಸಂಕಲ್ಪ ಹೋಯಿತು. ಚೆಕ್ ಮಾಡ್ಕೊಳ್ಳಿ. ಅಪ್ಪಿತಪ್ಪಿ ಏನಾದರೂ ಹಳೆಯ ಸಂಸ್ಕಾರ ಮತ್ತೆ ಮರಳಿ ಬರ್ತಾ ಇದೆಯಾ? जब हमारा जन्म ही नया है, आप सभी मर्जीवा बने हो ना. ಬಾಬಾ ಹೇಳ್ತಿದ್ದಾರೆ, ಹೊಸ ಜನ್ಮ ಪಡ್ಕೊಂಡಿವಿ, ಮರು ಜನ್ಮವನ್ನ ಪಡ್ಕೊಂಡಿವಲ್ವಾ. ಬನೆ ಹೋನ ಮರ್ಜೀವ ಬನೆ ಹೋನ. ಹಾತ್ ಊಟಾವೋ, ನಾನು ಹೊಸ ಜನ್ಮ ತಗೊಂಡಿನಿ ಅನ್ನೋರು ಕೈ ಎತ್ತಿ. ಹೊಸ ಜನ್ಮ, ಈ ನಾಲೆಜ್ನಿಂದ ನಮಗೆ ರೀಬರ್ತ. ಅದಕ್ಕೆ ನಾವು ಬ್ರಾಹ್ಮಣರು. ಬ್ರಾಹ್ಮಣರಂದ್ರೆ ದ್ವಿಜ, ಎರಡು ಜನ್ಮ ಅವರಿಗೆ. ಒಂದು ತಂದೆ ತಾಯಿ ಜನ್ಮ ಕೊಟ್ಟರು ಓಕೆ, ಇನ್ನೊಂದು ನಾಲೆಜಿನ ಬೆಳಕಿನಿಂದ ನಮ್ದೀಗ ಹೊಸ ಲೈಫ್, ರೀಬರ್ತ್, ಮರ್ಜೀವ. अच्छा नया जन्म हो गया तो पुराना जन्म कैसे याद आता. ನೀವು ಹೊಸ ಜನ್ಮಕ್ಕೆ ಬಂದಿರಿ ಅಂದಮೇಲೆ ಹಳೆಯ ಜನ್ಮ ಮತ್ತೆ ಯಾಕೆ ನೆನಪು ಬರ್ತದೆ? ಅದನ್ನು ಬಿಟ್ಟು ಹಿಂದಿನ ಜನ್ಮದ ಏನಾದ್ರು ನೆನಪಿದೆನಾ ನಮಗೆ? ಇಲ್ಲ. ಹಾಗೆಯೇ ಈಗ ನಾವು ಸತ್ತು ಹುಟ್ಟಿವಿ. ಈಗ ನಮಗೆ ಜ್ಞಾನದ ಬೆಳಕಿನಿಂದ ನಮ್ಮ ಲೈಫ್, ಶಿವನಮ್ಮ ತಂದೆ, ಶಿವನಮ್ಮ ತಾಯಿ, ಶಿವನಮ್ಮ ಬಂಧು ಬಳಗ, ಈ ಜನ್ಮದಲ್ಲಿ. ಹಳೆಯ ಜನ್ಮದ್ದು ಹೋಯ್ತು, ಅದು ಬಿಟ್ಟು ಈಗ ಹೊಸ ಜನ್ಮ. ಹೊಸ ಜನ್ಮದಲ್ಲಿ ನಮಗೆ ತಂದೆ ತಾಯಿ ಶಿವಬಾಬಾ, ಸರ್ವಸ್ವನು ಶಿವಬಾಬಾ, ಅವನ ಸಂಘದಲ್ಲಿ ಇರೋರು ನಾವು. ಬಾಬಾ ಹೇಳ್ತಿದ್ದಾರೆ, ಅಂದ ಮೇಲೆ ಮತ್ತೆ ಹಳೆಯ ಸಂಸ್ಕಾರ ಬರಬಾರ್ದಲ್ಲ, ಹಳೆಯ ಸಂಕಲ್ಪ ವಿಮರ್ಜೆ ಆಗಬಾರ್ದಲ್ಲ. तो क्या कहेंगे ಹೋಲಿ ಮನಾಯಿ, ಹೋಲಿ ಕಿಯಾ ನಹಿ. ಹಾಗಾದ್ರೆ ಹೋಲಿ ಮಾಡಿಲ್ಲ ಅಂತ ಅರ್ಥ ಆಯ್ತಲ್ಲ. ಪರಮಾತ್ಮ ಸಂಘ ಕ ರಂಗ ಅಚ್ಚಿ ತರ ಸೆ ಲಗಾ ನಹಿ ಹೈ. ಪರಮಾತ್ಮನ ಸಂಘದ ಬಣ್ಣ ಚೆನ್ನಾಗಿ ಇನ್ನೂ ತಾಗಿಲ್ಲ ಅಂತ ಅರ್ಥ. ಪರಮಾತ್ಮ ಸಂಘ ಕ ರಂಗ ಲಗಾನ ಅರ್ಥಾತ್ ಪುರಾಣ ಜನ್ಮ ಭೂಲ್ ಜಾನ. ಪರಮಾತ್ಮನ ಸಂಘದ ಬಣ್ಣ ನನಗೆ ತಾಗಿದೆ ಅಂತಂದ್ರೆ ಅರ್ಥ ಹಳೆಯ ಜನ್ಮ ಮರ್ತು ಬಿಡಬೇಕು. ಪುರಾಣಿ ಬಾತೆ ಭೂಲ್ ಜಾನ, ಹಳೆಯ ಮಾತುಗಳು ಮರ್ತು ಬಿಡಬೇಕು. ಕ್ಯೋಂಕಿ ಮರ್ಜಿವಾ ಹೋಗಯ್ಯನ, ನಾವು ಹೊಸ ಜನ್ಮ ತಗೊಂಡಿವಲ್ಲ. ಹೋಲಿ ಅಂದರೆ ಎಷ್ಟು ಅರ್ಥ ಆಯಿತು? ಒಂದು ಹೋಲಿ ಅಂದರೆ ತಂದೆಯ ಸಂಘದಿಂದ ಪವಿತ್ರತೆಯ ಬಣ್ಣ, ಇನ್ನೊಂದು ಹೋಲಿ ಅಂದರೆ ಕಳೆದುದು ಕಳೆದು ಹೋಯಿತು. ಈಗ ಹೋಲಿ ಅಂತಂದರೆ ಪುರಾಣ ಜನ್ಮ ಭೂಲ್ಜಾನ, ಹಳೆಯ ಜನ್ಮವನ್ನ ಮರೆಯಿರಿ. ಹಳೆಯ ಸಂಸ್ಕಾರ, ಹಳೆಯ ಸಂಕಲ್ಪ, ಆಮೇಲೆ ಭೀತಿ ಸ್ವಭೀತಿ ಹಳತ್ತು ಏನಿದೆ ಎಲ್ಲ ಮರ್ತು ಬಿಡಿ.
ನಾವೀಗ ಹೊಸ ಜನ್ಮಕ್ಕೆ ಬಂದಿದ್ದೀವಿ. जैसे शरीर से एक जन्म छोड़कर दूसरा लेते हो तो क्या पुराना जन्म याद आता है? ದೇಹವನ್ನ ಬಿಟ್ಟು ಬಿಟ್ಟು ಆತ್ಮ ಹೊಸ ಜನ್ಮ ತಗೊಂಡ್ರೆ ಅದಕ್ಕೆ ಮೊದಲನ ತಂದೆ ತಾಯಿ ಯಾರು, ಎಲ್ಲಿದ್ದೆ ನಾನು, ಏನಾದ್ರು ಗೊತ್ತಿರ್ತದ? ಏನು ಗೊತ್ತಿರಂಗಿಲ್ಲ. तो आप सभी अभी ब्राह्मण जन्म धारण करने वाले हो. ನಾವು ಮೊದಲು ಶೂದ್ರ ಜನ್ಮದಲ್ಲಿದ್ದೆವು, ಈಗ ಬ್ರಾಹ್ಮಣ ಜನ್ಮಕ್ಕೆ ಬಂದಿದ್ದೀವಿ. ಆದ್ದರಿಂದ ಶೂದ್ರ ಜನ್ಮದ ವ್ಯರ್ಥ ಸಂಕಲ್ಪಗಳು, ಹಳೆಯ ಸಂಸ್ಕಾರ, ಹಳೆಯ ಮಾತುಗಳು, ಹಳೆಯ ಜೀವನ, ಹಳೆಯ ಸಂಬಂಧ ಎಲ್ಲ ಏನೈತೀಗ चेंज. ब्राह्मण जन्म धारण करने वाले हो. पिछले जन्म के संस्कार जिसको गलती से कहते हो मेरे संस्कार, क्या आपके ही? ಹಿಂದಿನ ಜನ್ಮದ ಸಂಸ್ಕಾರ ನನ್ನ ಸಂಸ್ಕಾರ ಅಂತ ಹೇಳ್ತೀವಲ್ಲ, ಅದು ನಮ್ಮದ? ಅದು ಹೆಂಗಾಗ್ತದೆ? ಬ್ರಾಹ್ಮಣ ಜೀವನಕ್ಕೆ ಸಂಸ್ಕಾರ ಹೇ, ಅದು ಶೂದ್ರ ಜೀವನದ ಸಂಸ್ಕಾರ. ಅದರಿಂದ ಸತ್ತು ನಾವು ಬ್ರಾಹ್ಮಣ ಜನ್ಮಕ್ಕೆ ಬಂದೀವಿ. ಮತ್ತೆ ಪುನಃ ನನ್ನ ಹಳೆ ಸಂಸ್ಕಾರ ಅಂತ ಯಾಕೆ ಹೇಳ್ತೀರಿ? ಅದೇನು ಬ್ರಾಹ್ಮಣ ಜೀವನದ ಸಂಸ್ಕಾರವಾ? ಬಾಬಾ ಹೇಳ್ತಾರೆ, ಯಾವ್ದು ಎರಡು ಮುಖ್ಯ ಇವತ್ತಂದದ್ದು ಬಾಬಾ? ರಾವಣನ ಖಜಾನೆ ಯಾವುದು ಎರಡು ಮುಖ್ಯವಾದುದು? ಮಾಯ ತಂದಾಕುವಂತ ಹಳೆಯ ಎರಡು ಸಂಸ್ಕಾರ ಯಾವುದು? ಅಲ್ಬೇಲಾಪನ್ನ, ಆಮೇಲೆ ಕಬಿ ರಾಯಲ್ ಆಲಸ್ಯ. ಆಲಸ್ಯಕ್ಕೆ ಭಾವತ್ ಭಿನ್ನ ಭಿನ್ನ ರೂಪ. ಬಾಬಾ ಹೇಳ್ತಾರೆ, ಒಂದು ಅಲ್ಬೇಲಾಪನ್, ಇನ್ನೊಂದು ಆಲಸ್ಯ. ಆಲಸ್ಯದ್ದು ಸಹ ಬಹಳ ಭಿನ್ನ ಭಿನ್ನ ರೂಪ ಇದೆ. ಏನು ಭಿನ್ನ ಭಿನ್ನ ರೂಪ ಹೇಳಿ ನೋಡ. ಆಲಸ್ಯದ ಭಿನ್ನ ಭಿನ್ನ ರೂಪ ಏನು? ಎಚ್ಚರಿಕೆ ಆಗಿರ್ತದೆ, ಹೇಳಲಿಕ್ಕೆ ಆಲಸ್ಯ ಅಲ್ವಾ? ಎಲ್ಲ ರೆಡಿ ಇರ್ತೀವಿ, ಪಟ ಪಟ ಕೆಲಸ ಮಾಡಿ ಮುಗಿಸ್ಬೋದು. ಆಲಸ್ಯದಿಂದ ಆ ಕೆಲಸವನ್ನು ಮುಂದೂಡೋದು. ಕೆಲವೊಮ್ಮೆ ಚಂದ ಆರಾಮ ಕುಂತಿರ್ತೀವಿ, ಅಲರ್ಟ್ ಆಗಿ ಯೋಗ ಮಾಡ್ಬೋದು. ಆಲಸ್ಯ, ಆಕಳಿಕೆ ತೂಕಡಿಕೆನು ಏನದು? ಆಲಸ್ಯನೇ, ಅಲ್ವೇಲಪ್ಪನ್ನೇ. ಬಾಬಾ ಬಂದರೆ ಅವನ್ ನೆನಪಿ ಕುಂತೀನಿ, ಅದು ಹೆಂಗ್ ಬರ್ತದೆ? ತೂಕಡಿಕೆ ಹೆಂಗ್ ಬರ್ತದೆ? ಮಾಯ ವಿವಿಧ ರೂಪದಲ್ಲಿ ಬರ್ತದೆ. ಕಬಿ ಇಸ್ ಪರ್ ಕ್ಲಾಸ್ ಕರ್ನ. ಬಾಬಾ ಅಂತಾರೆ ಈ ವಿಷಯದ ಬಗ್ಗೆ ಏನ್ ಮಾಡ್ಬೇಕಂತೆ? ಕ್ಲಾಸ್ ಮಾಡ್ಬೇಕಂತೆ. ಆಲಸ್ಯ ಮತ್ತೆ ಅಲ್ಬೇಲಪ್ಪನ್ನಿನ ಬಗ್ಗೆ ಏನ್ ಮಾಡಿ ಅಂತಾರೆ ಬಾಬಾ? ಕ್ಲಾಸ್ ಮಾಡೋಣವಾ ನಾಳೆ ಬೆಳಿಗ್ಗೆ? ಆಲಸ್ಯ ಅಂದ್ರೆ ಏನು, ಯಾವ ಟೈಪ್ ಇರ್ತದೆ? आलस्य कितने प्रकार के हैं, कितने रॉयल रूप से आते हैं. ಕೆಲವೊಮ್ಮೆ ಬಟ್ಟೆ ಚಂದ ನೀಟಾಗಿ ತಂದು ಬಟ್ಟೆ ಚಂದ ಮಡ್ಚಿಡ್ಬೇಕು. ಬಿಡ ಯಾವಾಗ ಮಾಡ್ಕೊಂಡ್ರಾಯ್ತು, ಅದು ಆಲಸ್ಯ. ಅಲ್ಬೇಲಪ್ಪನ್ನ, ನಿರ್ಲಕ್ಷ್ಯತನ. ಕರೆಕ್ಟ್ ಇರಬೇಕು, ಅಲರ್ಟ್ ಆಗಿರ್ಬೇಕು. ಹೇಗಿರ್ಬೇಕು? ಹಂಗಿರ್ಬೇಕು. ನಮ್ಮ ದಿನಚರಿ ಇರ್ಬೋದು, ಮಾತಿರ್ಬೋದು, ನಮ್ಮ ಸಂಕಲ್ಪ ಇರ್ಬೋದು, ನಮ್ಮ ಡ್ರೆಸ್ ಇರ್ಬೋದು, ಇರುವಿಕೆ ಇರ್ಬೋದು, ನೀವು ಮನೆಯನ್ನ ಸುಂದರವಾಗಿ ಇಟ್ಕೊಳ್ಳೋದಿರ್ಬೋದು, ನೀಟಾಗಿ ಇಟ್ಕೊಳ್ಳೋದು ಇರ್ಬೋದು. ಕೆಲವು ಲಕ್ಷಣ ಕಂಡು ಬರ್ತದೆ ಆ ಮನೆಯೊಳಗೆ ಆಲಸ್ಯದ ಲಕ್ಷಣ. ಅಲರ್ಟ್ ಇರಂಗಿಲ್ಲ, ಅಪ್ಡೇಟ್ ಅಂತಾರೆ ಈಗಿನ ಭಾಷೆಯಲ್ಲಿ. ಏನು? ಪ್ರತಿಯೊಂದು ಕರೆಕ್ಟ್ ಅಪ್ಡೇಟ್ ಆಗಿರ್ಬೇಕು. ಕೆಲವೊಮ್ಮೆ ಮಕ್ಕಳು ಹೋಮ್ವರ್ಕೇ ಮಾಡಂಗಿಲ್ಲ, ಬೇಕಾದಷ್ಟು ಟೈಮ್ ಇರ್ತದೆ. ಕಾರಣ ಏನು? ಅಲ್ವೇಲಪ್ಪನ್ನ, ಆಲಸ್ಯ. ಈಗ ನೋಡಿ, ಮಗುವಿಗೆ ಒಂದು ಪೆನ್ ಪೇಪರ್ ಕೊಟ್ಟಿವಿ, ಬರಿತಾ ಉಂಟು ಬರೀತದೆ. ಕೆಲಸ ಹಚ್ಚಬೇಕಾ, ಕುಂತೇನು ಮಾಡ್ತಾವ? ಅವಾಗ ಬರಲಿಕ್ಕೆ ಶುರು ಮಾಡ್ತವೆ. ಅಲರ್ಟ್ ಇರ್ಬೇಕು. ಬಾಬಾ ಅಂತಾರೆ ಕಿತ್ತನೆ ರಾಯಲ್ ರೂಪ್ಸೆ ಆಲಸ್ಯ ಬರ್ತದೆ, ಯಾವ್ಯಾವ ರೂಪದಲ್ಲಿ ಅಲ್ಬೇಲಪ್ಪನ್ ಬರ್ತದೆ, ಇದಕ್ಕೆ ಸಂಬಂಧಿಸಿ ಕ್ಲಾಸ್ ಮಾಡಿ. ಬ್ರಾಹ್ಮಣ್ ಜೀವನ್ ಅರ್ಥಾತ್, ಈಗ ಹೇಳಿ, ಬ್ರಾಹ್ಮಣ ಜೀವನ ಅಂದರೆ ಅರ್ಥ ನಯಾ ಜೀವನ್. इसमें पुराना कुछ हो नहीं सकता. ಬ್ರಾಹ್ಮಣ ಜೀವನ ಅಂದರೆ ಹೊಸ ಜೀವನ, ಹಳತ್ತು ಏನೂ ಸಹ ಇರಕೂಡದು. तो आज होली मनाने आए हो ना, तो होली अर्थात होली
कಳೆದು ಹೋಯ್ತು. आज होली मनाना, पुराने संस्कारों की होली जलाना. ಹಳೆಯ ಸಂಸ್ಕಾರದ ಹೋಳಿಯನ್ನು ಏನು ಮಾಡಿ ಸುಟ್ಟು ಹಾಕಿ ಬಿಡಬೇಕು. ಮತ್ತೆ ಅದು ಬರಬಾರ್ದು ನಮ್ಮ ಹತ್ರ. ನಾವೀಗ ಹೊಸ ಜನ್ಮ ತಗೊಂಡಿವಿ. ಸುಡೋದಂತಂದರೆ ಅರ್ಥ ಹಳೆಯ ಜನ್ಮ, ಹಳೆಯ ಸಂಸ್ಕಾರ, ಹಳೆಯ ವ್ಯರ್ಥ ಸಂಕಲ್ಪಗಳು, ಎಲ್ಲ ಹಳೆಯ ಮಾತುಗಳನ್ನು ಏನು ಮಾಡ್ಬಿಡೋದು, ಸುಟ್ಟಾಕಿ ಬಿಡೋದು ಹೋಲಿ. ಆಮೇಲೆ ಹೊಸ ಜನ್ಮ, ಶಿವತಂದೆಯ ಸಂಘದಲ್ಲಿ ನಮ್ಮ ಜನ್ಮ. ಶಿವತಂದೆಯ ಸಂಘದಲ್ಲಿ ಪರಸ್ಪರ ಯಾವ ಬಣ್ಣ ಹಾಕೊಳ್ಳೋದು, ಪವಿತ್ರತೆ, ಸುಖ, ಶಾಂತಿ, ಪ್ರೀತಿ, ಗೌರವದ ಬಣ್ಣವನ್ನು ಹಾಕೊಳ್ಳಿ. ಬಾಬಾ ಅಂತಿದ್ದಾರೆ, तो होली मनाने आए हो ना, होली अर्थात तो होली पुराने संस्कारों की होली जलाना, जलाने के बाद ही मनाना अल्वा. सुट्ट नंतरने होलिया आचरणे. तो अभी आपके मनाने का स्वरूप है, जला दिया, अभी मनाना है. प्रभु के संग के रंग का मजा लेने वाले हो. ಹಳೆ ಸಂಸ್ಕಾರ ಹಳತ್ತೆಲ್ಲ ಸುಟ್ಟಾಕಿದೆವು. ನಾವೀಗ ಬಾಬನ ಸಂಘದಲ್ಲಿದ್ದೀವಿ. ಈಗ ಒಳ್ಳೆಯ ಬಣ್ಣ ಹಾಕ್ಕೊಂಡು ಮಜಾದಲ್ಲಿ ಮನಾನ, ಕಂಬೈಂಡ್ रहने का अनुभव करने वाले होना. ಆದ್ದರಿಂದ ಹೊಸ ಜನ್ಮಕ್ಕೆ ಬಂದ ಮೇಲೆ ಬಾಬನ ಜೊತೆಗೆ ಸದಾ ಕಾಲಕ್ಕೂ ಜಂಟಿಯಾಗಿರಬೇಕು. ಕ್ಯೋ? होलीस्ट बाप ने आपके ऊपर होली बनने का, पवित्र बनने का रंग लगाया. ಶಿವಬಾಬಾ ಏನಾಗಿದ್ದಾರೆ, ಹೋಲಿಯೆಸ್ಟ್ ಬಾಬಾ ನಮ್ಮ ಮೇಲೆ ಪವಿತ್ರ ಆಗ್ಲಿಕ್ಕೋಸ್ಕರ ಪವಿತ್ರತೆಯ ಬಣ್ಣವನ್ನ ಹಾಕಿದ್ದಾರೆ. तो आज कौन सी होली मना रहे हो ಹೇಳಿ. ಎಷ್ಟು ಬಿಡಿಸಿ ಹೇಳ್ತಾರೆ ಬಾಬಾ ಹೋಳಿ ಹಬ್ಬ ಹೆಂಗೆ ಮಾಡ್ಬೇಕಂತ. ಇನ್ ಅಡ್ವಾನ್ಸ್ ಇನ್ನೂ ಇದು ಬಾರಿಸಲಿಕ್ಕೆಲ್ಲ ಶುರು ಮಾಡಿದರೆ, ಈಗ ಮಾಡಿದಾರಾ? ಎಷ್ಟನೇ ತಾರೀಕು? 3ನೇ ತಾರೀಕಿಗೆ ಹೋಳಿ ಹಬ್ಬ. आज से विशेष कोई भी पुराने संस्कारों को आने नहीं देना, यही होली मनाना. ಇವತ್ತಿನಿಂದ ಈ ಕ್ಷಣದಿಂದ ಹಳೆಯ ಯಾವ ಸಂಸ್ಕಾರನೂ ಬರಲಿಕ್ಕೆ ಕೂಡದು. ಆ ರೀತಿ ಹೋಲಿಯನ್ನ ಮಾಡಿ. ಹಳೆಯ ಸಂಸ್ಕಾರ ಗೊತ್ತಿದೆ ನಮಗೆ, ಅಥವಾ ಇನ್ನು ಬಿಡಿಸಿ ಹೇಳ್ಬೇಕಾ ಬಾಬಾ? ಹಳೆಯ ಸಂಸ್ಕಾರ ಗೊತ್ತಲ್ವಾ, ಇನ್ನದನ್ನು ಬರಲಿಕ್ಕೆ ಬಿಡಬಾರ್ದು. मना सकते हो या कभी कभी आ जाएंगे. ಆ ರೀತಿ ಹೋಲಿ ಮಾಡ್ತೀರಾ ಅಥವಾ ಕೆಲವೊಮ್ಮೆ ಅದು ಬಂದು ಬಿಡ್ಲಿಯಾ? ये रॉयल शब्द मैं करने नहीं चाहता लेकिन मेरे संस्कार है, ಈ ರೀತಿ ಮತ್ತಿನ್ನು ಹೇಳುವಂಗಿಲ್ಲ. ಬಾಬಾ ನಾನು ಆ ರೀತಿ ಮಾಡ್ಬೇಕಂತಿರಲಿಲ್ಲ, ಆ ರೀತಿ ನನಗೆ ಇಷ್ಟ ಇಲ್ಲ, ಆದರೂ ಅದು ನನ್ನ ಹಳೆಯ ಸಂಸ್ಕಾರ, ಆ ರೀತಿ ಮತ್ತೆ ಪುನಃ ಬಂದ್ಬಿಡ್ತು, ಹಂಗೆ ಮಾಡಿದೆ. ये शब्द आज ಹೇಗೆ ಸಮಾಪ್ತಿ ಮಾಡೋಣ? ದೃಢ ಸಂಕಲ್ಪಕ್ಕೆ ವಿಧಿ ಸೆ ಸಮಾಪ್ತ ಕರ್ಲು. ಇವತ್ತು ಗಟ್ಟಿ ಮನಸ್ಸು ಮಾಡಬೇಕು. ಹಳೆಯ ಯಾವುದೇ ಸಂಸ್ಕಾರ ಇರಲಿ, ಹಳೆಯ ಮಾತುಗಳಿರಲಿ, ಹಳೆಯ ಜೀವನ, ಹಳೆಯ ವ್ಯರ್ಥ ಸಂಕಲ್ಪಗಳು ದೃಢ ಸಂಕಲ್ಪದ ವಿಧಿಯಿಂದ ಫುಲ್ ಸಮಾಪ್ತಿ ಮಾಡಿ. ऐसी होली आज सदा के लिए मनाने की हिम्मत रखते हो? ಈ ರೀತಿ ಹೋಲಿಯನ್ನ ಮಾಡಲಿಕ್ಕೆ ಸಾಹಸ ಮಾಡ್ತೀರಿ? दृढ़ संकल्प या कभी कभी मनाएंगे? आज से पुराने संस्कार की होली. ಇನ್ನೊಮ್ಮೆ ಅರ್ಥ ಹೇಳಿ. बीती सो बीती, जन्म नया, वह पुराना जन्म खत्म. ಇವತ್ತಿನಿಂದ ಈ ಕ್ಷಣದಿಂದ ನಮ್ಮ ಹಳೆಯ ಜನ್ಮ ಖತಮ್, ಕಳೆದು ಹೋಯಿತು. ನಮ್ದೀಗ ಹೊಸ ಜನ್ಮ. ಹಳೆಯ ಸಂಸ್ಕಾರ ಹೋಲಿ ಏನಾಯ್ತು, ಹೋಗಿಬಿಟ್ಟಿದೆ. ಐಸೆ ಹಿಮ್ಮತ್ ರಖನೆ ವಾಲೆ आप बाप के मीठे मीठे लाडले ಸಿಕ್ಕಿಲ್ಲದೆ ಬಚ್ಚೆ ಹೋನ. ಈ ರೀತಿ ಯಾರು ಸಾಹಸದಲ್ಲಿ ಇರ್ತಿರೋ ಅಂಥವರು ಬಾಬರವರ ಮಧುರ ಮುದ್ದಿನ ಕಳೆದು ಹೋಗಿ ಮತ್ತೆ ಮರಳಿ ಸಿಕ್ಕಿದ ಮಕ್ಕಳು. ಇಂಥ ದೃಢ ಸಂಕಲ್ಪ ಮಾಡೋರೆ ನನ್ನ ಮಕ್ಕಳು. ಎಂಥ ಮಕ್ಕಳು? ಮುದ್ದು ಮಕ್ಕಳು, ಸಿಕ್ಕಿಲ್ಲದೆ ಮಕ್ಕಳು.
ಹಿಮ್ಮತ್ ವಾಲೆ ಬಚ್ಚೆ. तो ये ಸಂಕಲ್ಪ नहीं, ಬರೀ ಸಂಕಲ್ಪ ಮಾಡೋದಷ್ಟೇ ಅಲ್ಲ, ಏನ್ ಮಾಡಬೇಕು? ದೃಢ ಸಂಕಲ್ಪ ಕರ್ನೆ ಕಿ ಹಿಮ್ಮತ್ ಹೈ. ಸಂಕಲ್ಪ ಯಾವಾಗಲೂ ಹೆಂಗಿರ್ಬೇಕು? ದೃಢವಾಗಿರ್ಬೇಕು. ಮಾಡಿದ್ರೆ ಆಯ್ತು, ಇದ್ರೆ ಆಯ್ತು, ನೋಡೋಣ, ಇವೆಲ್ಲ ನಡೆಯಂಗಿಲ್ಲ. ಈ ಕ್ಷಣದಿಂದ, ಇವತ್ತಿನಿಂದ ಇವೆಲ್ಲ ಹಳತ್ತು ಮತ್ತೆ ಪುನಃ ವಾಪಸ್ ಬರುವಂಗಿಲ್ಲ. ದೃಢ ಸಂಕಲ್ಪ ಮಾಡಿ. हिम्मत है? हाथ उठाओ. देखो सभी ने हिम्मत रखी है. ಹ್ಞೂ ಬಾಬಾ, ಆಯ್ತು ಬಾಬಾ, ನಾವು ಇನ್ನು ಮುಂದಕ್ಕೆ ಹಿಂಗೆ ಇರ್ತೀವಿ. ಎಲ್ಲರೂ ಕೈ ಎತ್ತಿದ್ರು. ಚಲೋ ತೋಡೆ ರಹ ಬಿ ಗಯೆ. ಕೆಲವರು ಕೈ ಎತ್ತದೇ ಇರ್ಬೋದು, ಲೇಕಿನ್ ಆಪ್ ಸಬ್ ತೋ ಸಾಥಿ ಹೋನಾ, ಪಕ್ಕೆ ಸಾಥಿ ಹೋನಾ. ದೋ ಹಾತ್ ಉಠಾವೋ. ನಾನು ಬಾಬನ ಪಕ್ಕಾ ಸಾಥಿ. ಎರಡು ಕೈ ಮೇಲೆ ಎತ್ತಿ. ನಾನು ಬಾಬರವರ ಪಕ್ಕಾ ಸಾಥಿ. ಕಚ್ಚಾ ಅಲ್ಲ. ನನ್ನನ್ನು ಬಾಬನಿಂದ ಯಾರು ಅಗಲಿಸಲಿಕ್ಕೆ ಸಾಧ್ಯ ಇಲ್ಲ. ನಾನು ಪಕ್ಕಾ ಸಾಥಿ ಬಾಬಂದು. ದೋ ಹಾತ್ ಉಠಾವೋ. ಎರಡು ಕೈ ಮೇಲೆತ್ತಿ, ಎರಡು ಕೈ ಮೇಲೆತ್ತಿ. ಬಾಬಾ ಹೇಳ್ತಿದ್ದಾರೆ ಮಾಡಬೇಕು. ಎರಡು ಕೈ ಮೇಲೆತ್ತಿ. ಎಸ್. ತೋ ಫೋಟೋ ನಿಕಾಲೋ ಸಬ್ಕಾ. ಬಾಬಾ ಏನಂತಾರ? ಫೋಟೋ ತೆಗೀರಿ ಎಲ್ಲರದು. ಇಲ್ಲಿ CC ಕ್ಯಾಮರಾ ಇದೆ, ಎಲ್ಲ ಬಂದೇ ಇರ್ತದೆ. ಡಬಲ್ ವಿದೇಶಿ ಬಿ ಹುಟ್ಟಾರೆ. ಬಾಬಾ ಅಂತಾರೆ ಡಬಲ್ ವಿದೇಶಿಯರು ಸಹಿತ ಕೈ ಎತ್ತುತ್ತಾ ಇದ್ದಾರೆ. तो बाप दादा आपको पदम पदम गुಣ ಮುಬಾರಕ್ ದೇ ರಹೇ ಹಿ. ನೋಡಿ, ನೀವೆರಡು ಕೈ ಮೇಲೆತ್ತಿದ್ದೀರಲ್ಲ, ಬಾಬಾ ಪದ್ಮ ಪಟ್ಟಿನಷ್ಟು ಶುಭಾಶಯ ಕೊಡ್ತಿದ್ದಾರೆ. ಹೋಲಿ ಕಿ ಹೋಲಿ ಮನಾನೆ ಕಿ. अभी गलती से भी अपने मुख से ये शब्द नहीं निकलना. ಅಪ್ಪಿ ತಪ್ಪಿನ ಬಾಯಲ್ಲಿ ನೀ ಶಬ್ದ ಬರಬಾರದು. ಯಾವ ಶಬ್ದ? ಯಾವ ಶಬ್ದ? ನನ್ನ ಸಂಸ್ಕಾರ. ರಾವಣ ಕ ಸಂಸ್ಕಾರಕ್ಕೂ ಮೇರಾ ಕೇತೆ ಹೋ. ಕಮಾಲೆ, ಭಾಳ ಜಾಣ್ರಿದ್ದೀರಿ. ರಾವಣನ ಸಂಸ್ಕಾರವನ್ನ ನನ್ನ ಸಂಸ್ಕಾರ ಅಂತ ಅಂದ್ಬಿಡೋದು. ರಾವಣಕ್ಕೋ ದುಶ್ಮನ್ ಕಹ ಜಾತ. ರಾವಣ ಅಂದ್ರೆ ಯಾರು? ವೈರಿ. दुश्मन का खजाना अपना बनाना, यह तो आश्चर्य की बात है, कमाल की बात है. ವೈರಿಯ ಖಜಾನೆಯನ್ನು ನಂದು ಅನ್ನೋದು ಅದು ಹೆಂಗಾಗ್ತದೆ? ರಾವಣ ನಮ್ಮ ವೈರಿ, ಅದು ನಂದಲ್ಲ. ಆಪಕೋ ಬಿ ಆಶ್ಚರ್ಯ ಲಗ ರಹಾ ಹೈ ನಾ ಕ್ಯಾ ಕೇತೆ ಹಿ. ನಾವೇನು ಹೇಳ್ತಿದ್ದೆವು ನಮಗೇನೆ ಆಶ್ಚರ್ಯ ಆಗ್ತಾ ಉಂಟಲ್ವಾ? ಏನು ಮಾಡೋದು? ನನ್ನ ಸಂಸ್ಕಾರ ಅದು ನಂದಂತೆ ಹೆಂಗಂದ್ರಿ ನೀವು? ಅದು ರಾವಣಂದದು, ನಮ್ದಲ್ಲ. ರಾವಣ ನೋಡಿ ನಮ್ಮ ವೈರಿ. ವೈರಿಯ ಸಂಸ್ಕಾರವನ್ನ ನನ್ನಂತ ಅನ್ನೋದು ಬಹಳ ಆಶ್ಚರ್ಯ ಲಗ ರಹಾ ಹೈ. ಗಲ್ತಿ ಸೆ ಕಹ ದೇತೆ ಹೋ, ಕಹ ದೇತೆ ಹಿ ಫಿರ್ ಅಂದರ್ ಮೇ ದಿಲ್ ಕಾತಿ ಬಿ ಹೈ. ಬಾಯಲ್ಲಿ ಹೇಳ್ತಾರೆ ಏನು ಮಾಡೋದು ನನ್ನ ಸಂಸ್ಕಾರ ಅಂತ, ಮತ್ತು ಒಳಗೊಳಗೇನೆ ದಿಲ್ ಕಾತಿ ಹೈ. ಮೆಹಸೂಸ್ ಬಿ ಕರ್ತೆ ಹಿ, ಗೊತ್ತೂ ಆಗ್ತದೆ. ಅಯ್ಯೋ ನಾನು ಹಿಂಗೆ ಅನ್ಬಾರ್ದು, ಅದು ಸಂಸ್ಕಾರ ನಂದಲ್ಲ, ಅದು ಕೆಟ್ಟದದು. ಕೆಟ್ಟದನ್ನು ನಂದಂತ ಅನ್ನೋದು ಹೆಂಗೆ? ನಂದಲ್ಲ ಅದು. ಬಾಪ್ ಸೆ ಬಾತೆ ಬಿ ಕರ್ತೆ, ಮಾಫಿ ಬಿ ಲೇತೆ. ಕ್ಷಮಿಸು ಬಾಬಾ, ತಪ್ಪಾಯಿತು, ನಾನು ಹಿಂಗೆ ಅನ್ಬಾರ್ದಾಗಿತ್ತು, ಹಿಂಗೆ ಅಂದೆ. ಬಾಬಾ ಕಲ್ ಸೆ ನಹಿ ಕರುಂಗಿ, ನಹಿ ಕರುಂಗಾ. ಬಾಬಾ, ನಾನು ನಾಳೆಯಿಂದ ಬೆಳಿಗ್ಗೆ ಎದ್ದಂದಿನಿಂದ ಇನ್ನು ಮುಂದಕ್ಕೆ ಯಾವ ರೀತಿ ಮಾಡಂಗಿಲ್ಲ. ಇನ್ನು ಮುಂದಕ್ಕೆ ನಾನು ರಾವಣನ ಸಂಸ್ಕಾರವನ್ನ ನಂದು ಅಂತ ಅನ್ನಂಗಿಲ್ಲ. ನಾನು ದೃಢ ಸಂಕಲ್ಪ ಮಾಡ್ತೀನಿ ಬಾಬಾ, ಮಾಡಿದ್ದೀನಿ ಬಾಬಾ ಅಂತ ಹೇಳ್ತಾರೆ. ಫಿರ್ ಬಿ ಕರ್ ದೇತೆ. ಅಭಿ ಬಾಪ್ ದಾದಾ ಕ್ಯಾ ಕರೆ? ಮಕ್ಕಳು ಗಟ್ಟಿ ಸಂಕಲ್ಪ ಮಾಡ್ತಾರೆ, ಮತ್ತೆ ಪುನಃ ಹಂಗೆ ಮಾಡ್ತಾರೆ. ಬಾಪ್ ದಾದಾ ಕ್ಯಾ ಕರೆ? ದೇಖ್ತಾ ರಹೇ. ನಾನು ನೋಡ್ತಾ ಇರ್ಲಿಯಾ? ನಾವು ಮತ್ತು ಹಾಗೆ ಮಾಡ್ತಾ ಇರೋದ? ಬಾಬಾ ನೋಡ್ತಾ ಇರೋದ? ಅಭಿ ಇಸ್ ಶಬ್ದಕ್ಕೂ ಹೋಲಿ ಜಲಾಲು. ಆದ್ದರಿಂದ ಇವತ್ತು ಯಾವುದನ್ನು ಸುಡಬೇಕು? 3ನೇ ತಾರೀಕಿಗಲ್ಲ, ಇವತ್ತೇ. ನನ್ನ ಹಳೆಯ ಸಂಸ್ಕಾರ, ನಾನು ಹಂಗೆ ಮಾಡಬಾರ್ದಂತ ಅನ್ನಿಸ್ತು ನನಗೆ, ಆದರೆ ಏನು ಮಾಡೋದು, ಮತ್ತೆ ನಾನು ಅಂತ ತಪ್ಪು ಮಾಡಿದೆ, ಅದು ನನ್ನ ಹಳೆಯ ಸಂಸ್ಕಾರ. ಅದು ನಂದಲ್ವೇ ಅಲ್ಲ, ಅದು ರಾವಣನ ಸಂಸ್ಕಾರ. ಅಂಥದ್ದು ಏನಿದ್ರೂ ಹಳೆಯ ಸಂಸ್ಕಾರ, ಹಳೆಯ ಮಾತು, ಹಳೆಯ ವ್ಯರ್ಥ ಎಲ್ಲವನ್ನು ಏನು ಮಾಡಬೇಕು? ಇವತ್ತು ಸುಟ್ಟು ಹಾಕಬೇಕು.
ಸುಟ್ಟು ಹಾಕಬೇಕು. देखो जलाने में भी एक बहुत अच्छी बात बताते हैं. ಸುಡುವಾಗ ಒಂದು ಮಾತು ಬಹಳ ಒಳ್ಳೆಯ ಮಾತಿದೆ. ಕೋಕಿ ಕೋ ದಾಗ ಬಾಂದ್ ಕರ್ ಪಕಾತೆ ಹೇ. ಯಾವುದನ್ನ? ಮಧುಬಂದಲ್ಲಿ ಕೋಕಿ ಮಾಡ್ತಾರಲ್ಲ, ದಾಗ ಬಾಂದ್ ಕರ್ ಪಕಾತೆ ಹೇ. ಏನು ಹಾಕಿ? ಹಗ್ಗವನ್ನ ಕಟ್ಟಿ ಕೋಕಿಯನ್ನ ಬೇಯಿಸ್ತಾರೆ. जब कोकी पक जाती है और निकालते ही तो कोकी पक जाती, लेकिन धागा नहीं जलता. ಕೋಕಿ ಏನಾಗ್ತದೆ? ಅದು ಬೇಯ್ತದೆ, ಚಂದ ಬೇಯ್ತದೆ. ಮಧುವನ ಕೋಕಿ ನೋಡಿದಿರಲ್ಲ? ಒಂದು ಕೋಕಿ ತಗೊಂಬನ್ನಿ, ತೋರಿಸೋಣ ಇವರಿಗೆ. ತೋರಿಸಿ ಒಂದು ಕೋಕಿಯನ್ನು ಮತ್ತೆ ಎಲ್ಲರಿಗೂ ತಿನ್ನಿಸ್ತೀನಿ. ಆ ಕೋಕಿಯನ್ನ ಬಾಬಾ ಅಂತರ, ಕೋಕಿಯನ್ನ ಬೇಯಿಸುವಾಗ ಕೋಕಿ ಚಲೋ ಬೇಯ್ತದೆ, ಆದರೆ ಹಗ್ಗ ಏನಾಗಂಗಿಲ್ಲ, ಜಲ್ತಾ ಹಿ ನಹಿ. ये निशानी भी आपने जो पहला पाठ पढ़ा है, आत्मा अविनाशी है, शरीर विनाशी है, उसकी बना दी है. तो बाप दादा देखते ही ಅಂದ್ರೆ ಆತ್ಮ ಅವಿನಾಶಿ, ಶರೀರ ವಿನಾಶಿ, ಅದರದ್ದು ಆ ರೀತಿ ತೋರಿಸಿದಂಗೆ. ಕೋಕಿ ಬೇಯ್ತದೆ, ಹಗ್ಗ ಸುಡಂಗಿಲ್ಲ ಅಂದ್ರೆ ಅರ್ಥ ಏನಾಯ್ತು? शरीर विनाशी, आत्मा अविनाशी. तो बाप दादा देखते हैं ये त्योहार या शास्त्र बनाने वाले बच्चों की भी कमाल कम नहीं है. तो वह भी बाप के बच्चे ही आप हो, सिकिल दे. तो भला उसमें आटे में नमक है, लेकिन बनाया बड़ा रमणीक है. तो आप देखो, हर त्योहार का यादगार बनाया, लेकिन नई कई बातें जो सूक्ष्म हैं उसको स्थूल रूप दे दिया है. ನೋಡಿದ್ರಲ್ಲ, ಪ್ರತಿಯೊಂದು ಹಬ್ಬ ನೋಡಿದ್ರೆ ಆಚರಣೆಗಳೆಲ್ಲ ಸ್ಥೂಲ ರೂಪ ಇದೆ, ಎಲ್ಲ ಆಚರಣೆ ಇದೆ. ಯಾದಗಾರ್ ಕೆಲವು ಮಾತು ಸೂಕ್ಷ್ಮ ಇದೆ, ಆದರೆ ಯಾದಗಾರ್ನಲ್ಲಿ ಎಲ್ಲ ಏನು ಮಾಡಿಬಿಟ್ರು? ಸ್ಥೂಲ ರೂಪವನ್ನ ಕೊಟ್ಟು ಬಿಟ್ರು. यादगार तो बनाया, ಭಕ್ತಿ ಮೇ ಬಿ ಕಮ್ ತೋ ನಹಿ ಕಿಯಾ. ಭಕ್ತಿ ಮಾರ್ಗದಲ್ಲಿ ಏನು ಕಡಿಮೆ ಮಾಡಿಲ್ಲ. ಭಕ್ತಿನೇ ದ್ವಾಪರ ಕಲಿಯುಗ ಮೇ ಫಿರ್ भी कुछ न कुछ स्मृति की बातें रखी. ಅತಿ ವಿಕಾರಿ ಬನ್ನೆ ಸೆ ಬಚಾಯ. ಭಕ್ತಿ ಏನಿದೆ, ಅತಿ ವಿಕಾರಿಯಾಗುವುದರಿಂದ ಭಕ್ತಿ ಏನು ಮಾಡಿದೆ? ರಕ್ಷಣೆ ಮಾಡಿದೆ. ಭಕ್ತಿನೂ ಏನು ಕಡಿಮೆ ಮಾಡಿಲ್ಲ. ದ್ವಾಪರ ಮತ್ತು ಕಲಿಯುಗದಲ್ಲಿ ಒಂದಲ್ಲ ಒಂದು ಸ್ಮೃತಿಯ ಮಾತುಗಳು ಭಕ್ತಿಯಲ್ಲಿಯೂ ಇವೆ ಅಲ್ವಾ? ಸ್ಮೃತಿಯ ಮಾತುಗಳು ಎಷ್ಟು ಚಂದ ಇದೆ. ಓಂ ನಮಃ ಶಿವಾಯ. ಆತ್ಮನಾದ ನಾನು ಪರಮಾತ್ಮನಾದ ಶಿವನಿಗೆ ನಮಸ್ಕರಿಸುತ್ತಿದ್ದೇನೆ. ಎಷ್ಟು ಒಳ್ಳೆಯ ಮಾತು, ಎಷ್ಟು ಒಳ್ಳೆಯ ಮಾತು. ನಾವಿವತ್ತು ಬಾಬನಿಗೆ, ಬಾಬಾ ನಾನು ನಿನ್ನವನು, ನೀನೇ ನನಗೆ ಸರ್ವಸ್ವ, ಬಾಬಾ ನಾನು ನಿನಗೆ ಶರಣಾಗತನಾಗಿದ್ದೇನೆ. ಎಷ್ಟು ಚಂದ ಪ್ರಾಕ್ಟಿಕಲ್ ಆಗಿ ನಾವು ಅನುಭವ ಮಾಡ್ತೀವಿ. ಅಲ್ಲಿ ಮಂತ್ರ ಮಾಡಿಟ್ರಲ್ಲ, ಅಲ್ಲಿ ಮಂತ್ರ ಮಾಡಿಟ್ರು. ಬಾಬನ ಮನೆಗೆ ಬರ್ತಾ 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 ಕಾಲಿಡುವಾಗನೇ ನನ್ನ ಆತ್ಮ ಜ್ಯೋತಿ ಸ್ವರೂಪ ಅಂತ ಬಂದು ಕುಂತುಕೊಳ್ಳಿ ಅನುಭವ ಮಾಡ್ತೀವ. ಗುಡಿಗೆ ಹೋಗುವಾಗನೇ ಕಾಲಿಡ್ತಲೇ ಡಣ್ ಅಂತ ಗಂಟೆ ಬರಿಸ್ತಾರೆ. ಡಣ್ ಅಂದ್ರೆ ಏನದು? ಓಂ ಅಂತ ಧ್ವನಿ. ಓಂ ಅಂದ್ರೆ ಏನರ್ಥ? ನನ್ನ ಆತ್ಮ ಅಂತಲೇ ಅರ್ಥ. ನಾವಿಲ್ಲಿ ಗಂಟೆ ಬರ್ಸಂಗಿಲ್ಲ, ಆದರೆ ಓಂ ಸ್ಥಿತಿಯಲ್ಲಿ ಬಂದು ಕೂತ್ಕೊಂಡ್ಬಿಡ್ತೀವಿ. ಯಾದಗಾರ್ ಇದು ಸೂಕ್ಷ್ಮ, ಅದು ಸ್ಥೂಲ. बाबा अंतर बाप दादा ये सामग्री त्योहार शास्त्र बनाने वालों को भी उनका फल देता है. ಎಷ್ಟು ಶಾಸ್ತ್ರ ತಯಾರು ಮಾಡಿದರು, ಎಷ್ಟು ಹಬ್ಬಗಳು, ಎಷ್ಟು ಸಾಮಗ್ರಿಗಳು, ಎಷ್ಟು ಸ್ಥೂಲ ಆಚರಣೆಗಳು. ಬಾಬಾ ಅಂತಾರೆ ಅದನ್ನು ಮಾಡಿದವರಿಗೂ ಸಹಿತ ಫಲ ದೇತಾ है. फिर भी भक्ति में कुछ तो याद करते ही, विकारों से थोड़े टाइम के लिए बच जाते. ಭಕ್ತಿಯಲ್ಲಿ ಸಹಿತ ಏನು ಮಾಡ್ತಾರೆ? ನೆನಪು ಮಾಡ್ಕೋತಾರೆ. ವಿಕಾರಸೆ ಥೋಡೆ ಟೈಮ್ ಕೇಳಿ ಬಚ್ಚ ಜಾತೆ. ಸ್ವಲ್ಪ ಸಮಯಕ್ಕೋಸ್ಕರ ವಿಕಾರದಿಂದಲೂ ಏನಾಗ್ತಾರೆ? ಬಚ್ಚವಾಗಿರ್ತಾರೆ.
ಹಬ್ಬದ ನೆಪದಲ್ಲಿ, ಹೋಳಿ ಹಬ್ಬದ ನೆಪದಲ್ಲಿ, ಶಿವರಾತ್ರಿಯ ನೆಪದಲ್ಲಿ ಆ ದಿನ ಬ್ರಹ್ಮಚರ್ಯದಲ್ಲಿ ಇರ್ತಾರೆ, ಒಂದಿನ ಇರ್ತಾರೆ. तो आपने आज कौन सी होली मनाई? कौन सी होली मनाई? ಹೇಳಿ. ಹೋಲಿ. सब कहो, ಎಲ್ಲರೂ ಹೇಳಿ. होली. ऐसे करो, हाथ का इशारा. होली. ऐसे करो. होली. मनाया? पक्का? होली ಹೋಯ್ತು? ಏನೋಯ್ತು? ಹಳೆ ಸಂಸ್ಕಾರ, ಹಳೆಯ ಮಾತುಗಳು, ಹಳೆಯ ವಿಚಾರಗಳು, ಹಳೆಯ ಚಿಂತೆ, ಹಳೆಯ ದುಃಖ, ಹಳೆಯ ಜಗಳ, ಹಳೆದು ಏನಿದೆ ಎಲ್ಲ ಏನಾಯ್ತು ಇವತ್ತು? ಎಲ್ಲ ಹೋಯ್ತು. फिर कल माया आएगी. माया भी सुन रही है, लेकिन आप ऐसे नहीं करना. आप ऐसे नहीं करना. मजा है ना? इसमें मजा है ना? तो मजे में रहना. ಮಜೆ ಮೇ ರಹನ. ಹೋಯ್ತದು, ಮುಗೀತು. ಅದೆಲ್ಲ ಹಿಂದಿನ ಜನ್ಮದು, ಮಾತಾಡ್ಲಿಕ್ಕೆ ಬೇಡ್ರಿ. ಇನ್ನು ಅವೆಲ್ಲ ಮಾತಾಡ್ಲಿಕ್ಕೆ ಬರಬೇಡ್ರಿ. ಅದೆಲ್ಲ ಯಾವತ್ತಿದು? ಅದು ಹಳೆಯದದು, ಮಾತಾಡಬೇಡ್ರಿ. ವ್ಯರ್ಥ ಆಲೋಚನೆಗಳು ಬೇಡ, ಯಾವುದು ವ್ಯರ್ಥ ಸಂಸ್ಕಾರನೂ ಬೇಡ. ಎಲ್ಲ ಹಳೆತು, ಮುಗೀತು. ಬಾಬಾ ಅಂತಿದ್ದಾರೆ, ಬಾಪ ಕೋ ಯಾದ್ ರಖನಾ ತೋ ಬಾಪ ಮೇ ಕಿತ್ನಾ ರೂಹಾನಿ ರಂಗ್ ಡಾಲ್ ರಹಾ ಹೈ. ಬಾಬಾ ನಾವು ಮಕ್ಕಳಿಗೆ ಆತ್ಮಜ್ಯೋತಿಗೆ ಆತ್ಮಿಕ ಬಣ್ಣವನ್ನ ಹಾಕ್ತಾ ಇದ್ದಾರೆ. ಜಿಸಸೆ ಆಪ್ ಹೋಲಿ ಹಂಸ ಬನ್ ಗಯೇ. ನಾವೇನದೇವೀಗ? ಹೋಲಿ ಹಂಸಗಳು. ಹೋಲಿ ಹಂಸ ಅಂದ್ರೇನು? ನಿರ್ಣಯ ಶಕ್ತಿ ವಾಲೆ ಹೋಲಿ ಹಂಸ. ಹೋಲಿ ಹಂಸ ಅಂದ್ರೆ ನಿರ್ಣಯ ಶಕ್ತಿಯನ್ನ ಹೊಂದಿದವರು. ನಿರ್ಣಯ ಶಕ್ತಿ. कोई भी काम करो ना तो एक सीट फिक्स कर लो. पहले उस सीट पर सेट हो, फिर निर्णय करो. वो सीट जानते हो? ಯಾವುದೇ ಕೆಲಸ ಮಾಡಬೇಕಾದ್ರೆ ಒಂದು ಸೀಟನ್ನು ಫಿಕ್ಸ್ ಮಾಡ್ಕೊಳ್ಳಿ. ಆ ಸೀಟಲ್ಲಿ ಕೂತ್ಕೊಂಡು ನಿರ್ಣಯ ತಗೊಳ್ಳಿ. ಆ ಸೀಟ್ ಯಾವುದಂತ ಗೊತ್ತಾ ನಿಮಗೆ? ವಹ ಸೀಟ್ ಹೈ ತ್ರಿಕಾಲದರ್ಶಿ ಕಿ ಸೀಟ್. ಯಾವ ಸೀಟ್ ಅಂತಾರೆ ಬಾಬಾ? ತ್ರಿಕಾಲದರ್ಶಿಯ ಸೀಟಲ್ಲಿ ಕೂತ್ಕೊಳ್ಳಿ ಯಾವುದೇ ನಿರ್ಣಯ ತಗೋಬೇಕಾದ್ರೆ. ಹಿಂದಿನ ಬೇಕಾದಷ್ಟು ಅನುಭವ ಇದೆ ನಮ್ಮ ಹತ್ರ. ವರ್ತಮಾನ ಸಮಯದ ಸ್ಥಿತಿಗತಿ ನನಗೆ ಕಾಣ್ತಾ ಇದೆ. ಹಿಂದಿನ ಅನುಭವವನ್ನ ತಗೊಂಡು ವರ್ತಮಾನ ಸಮಯದ ಸ್ಥಿತಿಗತಿಯನ್ನು ಅರ್ಥ ಮಾಡಿಕೊಂಡು ಈ ರೀತಿ ಮಾಡಿದರೆ ಮುಂದಕ್ಕೆ ಹಿಂಗಾಗ್ತದೆ ಮೊದಲೇ ಗೊತ್ತಾಗ್ತದೆ ನಮಗೆ. ನೀವು ನೋಡಿಬೇಕಾದ್ರೆ ಅಲ್ವಾ? ಹಿಂದಿನ, ಇಂದಿನ, ಮುಂದಿನ. ನಾವು ಕೆಲವೆಲ್ಲ ಅನುಭವದ ನುಡಿಗಳು ಅಂತ ಒಂದು ಪೇಜಲ್ಲಿ ಬರೆದಿಟ್ಟಿವಿ. ಕಲಿಯುವುದು ಎಷ್ಟು ಕಲ್ತರೂ ಇವತ್ತು ಹೊಸತು ಏನು ಮಾಡ್ತೀವಿ? ಕಲಿತಾ ಇರ್ತೀವಿ. ಲೌಕಿಕದಲ್ಲಿ ಏನಂತಾರೆ? ಚಂದ ಪೆಡ್ತೀನಿ, ಈಗ ಗೊತ್ತಾಗ್ಬಿಡ್ತು ನನಗೆ, ಮುಂದಕ್ಕೆ ನಾನು ಹೀಗೆ ಮಾಡ್ಬೇಕು. ಹಿಂದಿದ್ದು, ಇಂದಿದ್ದು, ಮುಂದಿದ್ದು. ತ್ರಿಕಾಲದರ್ಶಿಯಾಗಿ ನಿರ್ಣಯ ತಗೊಳ್ಳಿ. ಪಟ 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 ಹಿಂಗೆ ನೋಡ್ಕೊಂಡು ನಿರ್ಣಯ ತಗೊಳ್ಳೋದಲ್ಲ. ತ್ರಿಕಾಲದರ್ಶಿಯಾಗಿ ಆ ಸೀಟಲ್ಲಿ ಕೂತ್ಕೊಂಡು ನಿರ್ಣಯ ತಗೊಳ್ಳಿ. ತೀನೋ ಕಾಲೋಂಕೋ ದೇಖೋ, ಸಿರ್ಫ್ ವರ್ತಮಾನ್ ನಹಿ, आदि मध्य अंत्य तीनों कालों को देखो. तीनों काल में फायदा है या नुकसान है? कई बच्चे बड़े चतुर है. ಚತುರಾಯಿ ಸುನಾವು. ಕೆಲವು ಮಕ್ಕಳು ಭಾಳ ಚತುರರಿದ್ದಾರೆ. ಏನಂತ ಚತುರತೆ ಹೇಳ? ಕ್ಯಾ ಕೇತೆ ಹಿ? ಇಸ್ ಕಾಮ್ ಕೋ ಚಲಾನಾ ತಾನಾ, इसलिए काम चला दिया. बाकी मैं समझता हूँ करना नहीं चाहिए, लेकिन कर लिया तो कर्म का फल तो मिलेगा. तो चतुराई नहीं करना. ಕೆಲವು ಮಕ್ಕಳು ಏನಂತಾರೆ? क्या कहते हैं? इस काम को चलाना था, इसलिए काम चला लिया. ಈ ಕೆಲಸವನ್ನ ನಾನು ನಡೆಸಬೇಕಾಗಿತ್ತು, ನಡೆಸಿಬಿಟ್ಟೆ. ನನಗೆ ಗೊತ್ತಿತ್ತು ಈ ರೀತಿ ನಾನು ಮಾಡಬಾರ್ದಾಗಿತ್ತು ಅಂತ, ಆದರೆ ಮಾಡಬೇಕಾಗಿತ್ತು, ಮಾಡಿಬಿಟ್ಟೆ.
ಗೊತ್ತಿತ್ತು ಅನ್ನೋದು, ಮತ್ತೆ ಮಾಡಬೇಕಾಗಿತ್ತು ಮಾಡಿದೆ ಅಂತ ಅನ್ನೋದು, ಕರ್ಲಿಯ ಅಂತ ಅನ್ನೋದು. ಆಯಿತು, ಕರ್ಮದ ಫಲ ಸಿಕ್ಕೇ ಸಿಗ್ತದೆ. ಗೊತ್ತಿದ್ದುಕೊಂಡು ಮಾಡಲೇಬೇಕಂತ ಮಾಡಿದೆ ನಾನು, ಹಾಗಾದ್ರೆ ಅದರದ್ದು ಫಲ ಏನು ಸಿಗ್ತದೋ ಅದು ಸಿಕ್ಕೇ ಸಿಗ್ತದೆ. ಆದ್ದರಿಂದ तो चतुराई नहीं करना, बाप को भी बहुत रिझाते हैं, गलती करते हैं ना, फिर बाप दादा को ऐसी ऐसी बातें सुनाते हैं. बाबा आप तो रहम दिल होना. ಗೊತ್ತಿರ್ತದೆ, ಬಾಬಾನು ಹೇಳಿರ್ತಾರೆ, ಆದರೂ ಅಂಥ ಕೆಲಸ ಮಾಡಿಬಿಟ್ಟಿರ್ತಾರೆ. ಕೆಲಸ ಮಾಡಿ ಮುಗಿದ ನಂತರ ಬಾಬನಿಗೇನು ಹೇಳ್ತಾರೆ ಮಕ್ಕಳು? ಬಾಬಾ ನೀನು ದಯಾಹೃದಯಿ ಅಲ್ವಾ ಬಾಬಾ, ಆಪತ್ತು ಕ್ಷಮಾ ಸಾಗರ್ ಹೇನ ಬಾಬಾ. ಏನು ಮಾಡ್ತಾರೆ ಬಾಬಾ ಹೇಳೀಗ? ಏನು ಉತ್ತರ ಕೊಡ್ಬೋದು? ನೀನು ಕ್ಷಮಾ ಸಾಗರ ಅಲ್ವ ಬಾಬಾ. ಬಾಪಕೋ ಬಿ ಯಾದ್ ಕರಾತೆ, ಬಾಬನಿಗೇನೆ ನೆನಪು ಮಾಡಿಸ್ತಾರೆ. ಬಾಬಾ ನೀನು ಕ್ಷಮಾ ಸಾಗರ, ಬಾಬಾ ನೀನು ಏನು ಮಾಡ್ತಿ? ದಯಾಹೃದಯಿ ಅಲ್ವಾ ಅಂದರೆ ಅವನಿಗೇನೆ ಏನು ಮಾಡಿಸೋದು? ನೆನಪು ಮಾಡಿಸ್ತಾರೆ. तो आप कौन हो? आपने कहा है ना मेरे को सुना के खत्म कर दो, मेरे को सुना के खत्म कर दो, लेकिन मैं सुस्ता से सुना के खत्म कर लो. एक अक्षर पक्का करते हो ना, सुना तो देते हो. ನಾವು ಬಾಬನಿಗೆ ಹೇಳಿ ಕೆಲವೊಮ್ಮೆ ಸಮಾಪ್ತಿ ಮಾಡಬೇಕು. ಬಾಬಾ ಹೇಳ್ತಿದ್ದಾರೆ, ಒಂದಕ್ಷರ ಪಕ್ಕಾ ಮಾಡ್ತಾರೆ ಮಕ್ಕಳು, ಹೇಳ್ತಾರೆ. ಲೇಕಿನ್ ದೃಢ ಸಂಕಲ್ಪ ಸೆ ಸ್ವಾಕೋ ಪರಿವರ್ತನ್ ಕರ್ಕೆ ಫಿರ್ ಸುನಾವೋ. ದೃಢ ಸಂಕಲ್ಪ ಮಾಡಿ ಸ್ವಯಂವನ್ನು ಪರಿವರ್ತನೆ ಮಾಡಿಕೊಂಡು ಬಾಬನಿಗೆ ಹೇಳಿ. ದೃಢ ಸಂಕಲ್ಪ ಮಾಡಿ ಸ್ವಯಂವನ್ನು ಪರಿವರ್ತನೆ ಮಾಡಿಕೊಂಡು ಬಾಬನಿಗೆ ಹೇಳಿ. ಅದನ್ನು ಬಿಟ್ಟು ಬಾಬಾ ನನ್ಗೆ ಗೊತ್ತಲ್ಲ ನಿನಗೆ, ನಿನ್ನ ದಯೆ ತೋರಿಸು, ಕ್ಷಮೆ ಮಾಡು, ಹಾಗೆ ಮಾಡ್ಲಿಕ್ಕೆ ಹೋಗಬೇಡಿ. ಎಂದೆಂದಿಗೂ ಮುಂದಕ್ಕೆ ಈ ರೀತಿ ನಾನು ಮಾಡೋಂಗಿಲ್ಲ, ಇದು ಸರಿಯಲ್ಲ, ಆಗಿ ಹೋಯಿತು ಹೋಲಿ, ಇವತ್ತಿನಿಂದ ನಾನು ದೃಢ ಸಂಕಲ್ಪ ಮಾಡ್ತಿದ್ದೀನಿ ಬಾಬಾ, ಸ್ವಯಂ ಪರಿವರ್ತನೆ ಮಾಡ್ಕೋತಿದ್ದೀನಿ ಬಾಬಾ ಅಂತ ಹೇಳಿ. बाप को भी याद दिलाते ही, आपने तो कहा ना, आपने यह कहा है ना, बड़ी चतुराई करते. ಬಾಬಾ ನೀನೇ ಹೇಳಿದಲ್ವಾ, ನೀನೇ ನನಗೆ ಅವತ್ತು ಹೇಳಿದ್ಯಲ್ಲ ಬಾಬಾ, ಚತುರತೆ ತೋರಿಸೋದು. ಅಭಿ ಚತುರಾಯಿ ನಹಿ ಕರ್ನಾ, ಹಿಮ್ಮತ್ ರಕ್ಕನ, ಕರ್ನಾ ಹಿ ಹೇ, ಗೇಗೆ ನಹಿ ಕರ್ನಾ. ಮಾಡ್ಬೇಕಂತಿದ್ದೀನಿ ಬಾಬಾ, ನೀನು ಹೇಳಿದ್ಯಲ್ಲ, ನೋಡ್ತೀನಿ ಬಾಬಾ, ಮಾಡ್ಬೇಕಂತಿದ್ದೀನಿ, ಅವೆಲ್ಲ ನಡೆಯಂಗಿಲ್ಲ. ಮತ್ತೇನು ಮಾಡ್ಬೇಕಂದ್ರೆ ಬಾಬಾ, ದೃಢ ಸಂಕಲ್ಪದಿಂದ ಸ್ವಪರಿವರ್ತನೆ ಮಾಡಿಕೊಂಡು ಬಾಬನಿಗೆ ಹೇಳಿ. ಕೆಲವೊಮ್ಮೆ ಏನೋ ತಪ್ಪಾಗಿದ್ದರೆ ಏನು ಮಾಡಬೇಕು ಗೊತ್ತಾಯ್ತು ನನಗೆ ಏನು ಮಾಡಬೇಕಂತ. ಆವಾಗ ನಾನು ದೃಢ ಸಂಕಲ್ಪದಿಂದ ಏನು ಮಾಡ್ಕೋಬೇಕು, ನನ್ನನ್ನು ಸ್ವಪರಿವರ್ತನೆ ಮಾಡಿಕೊಂಡು ಮತ್ತೆ ಬಾಬನಿಗೆ ಹೇಳಿ. बाप दादा सारे दिन में गे 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 के गीत बहुत सुनते हैं, करेंगे, दिखाएंगे, बनेंगे, लेकिन स्पीड क्या? ಗೊತ್ತಿರ್ತದೆ ಹಿಂಗೆ ಮಾಡಬಾರ್ದು, ಹಿಂಗಿರಬೇಕು. ಆಯ್ತು ಬಾಬಾ, ಮಾಡಬೇಕಂತಿದ್ದೀನಿ, ನೋಡ್ತೀನಿ ಬಾಬಾ, ನಾನು ಟ್ರೈ ಮಾಡ್ತೀನಿ ಬಾಬಾ. ಸರಿ, ಸ್ಪೀಡ್ ಹೆಂಗಿದೆ? गे गे वाले बाप के साथ चलेंगे. ಟ್ರೈ ಮಾಡ್ತೀನಿ, ಮಾಡಬೇಕಂತಿದ್ದೀನಿ ಅಂದರೆ ಅದು ಸ್ಪೀಡಾ? ದೃಢ ಸಂಕಲ್ಪದಿಂದ ಸ್ವಪರಿವರ್ತನೆ ಮಾಡಿಕೊಂಡು ಬಾಬನಿಗೆ ರಿಪೋರ್ಟ್ ಕೊಡಿ. ಇಲ್ಲ, ಹಾಗೆ ಮಾಡ್ಬೇಕಂತಿದ್ದೆ, ಹಿಂಗಾಯಿತು, ಹಿಂಗೆ ಮಾಡ್ಬೇಕಂತಿದ್ದೆ, ನನಗೆ ಗೊತ್ತಾಯಿತು ಹಂಗೆ ಮಾಡಬಾರ್ದಂತ, ಆದರೆ ಆಗಿ ಹೋಯ್ತು, ನೀನು ದಯಾಹೃದಯ ಅಲ್ಲ ಬಾಬಾ, ನೀನು ಕ್ಷಮಾಸಾಗರ, ಅವೆಲ್ಲ ಹೇಳಲಿಕ್ಕೆ ಬರಬೇಡಿ. ನನಗೆ ನೀವು ಹೇಳೋದಿದ್ರೆ ದೃಢ ಸಂಕಲ್ಪದಿಂದ ಇವತ್ತಿನಿಂದ ಇಂಥ ತಪ್ಪು ನನ್ನ ಲೈಫಲ್ಲಿ ರಿಪೀಟ್ ಆಗಲಿಕ್ಕೆ ಸಾಧ್ಯ ಇಲ್ಲ, ನನ್ನನ್ನು ನಾನು ಪರಿವರ್ತನೆ ಮಾಡ್ಕೊಂಡಿದ್ದೀನಿ ಬಾಬಾ ಅಂತ ದೃಢ ಸಂಕಲ್ಪ ಇಟ್ಕೊಂಡು ಬೇಕಾದರೆ ನನಗೆ ಹೇಳಿ. ಜಹಾ ದೃಢತಾ ಹೇ ವಾ ಸಫಲತಾ ಹೇ. ಇರಲಿ, ತಪ್ಪಾದ ನಂತರ ರಿಯಲೈಸ್ ಮಾಡಿಕೊಂಡು ಈ ಕ್ಷಣದಿಂದ ಇನ್ನು ಮುಂದಕ್ಕೆ ತಪ್ಪನ್ನು ನಾನು ಮಾಡಂಗಿಲ್ಲ,
ದೃಢತೆ ಬರಬೇಕು ನಮ್ಮ ಹತ್ರ. ದೃಢ ಸಂಕಲ್ಪ ಮಾಡಿದ ಮೇಲೆ ಸ್ವಪರಿವರ್ತನೆ ಮಾಡಿಕೊಂಡು ಬಾಬನ ಮುಂದೆ ರಿಪೋರ್ಟ್ ಕೊಡಿ. ಬಾಬಾ ಹೇಳ್ತಾರೆ, ಇಲ್ಲ ಅಂದರೆ ಟ್ರೈ ಮಾಡ್ತೀನಿ, ಪ್ರಯತ್ನ ಪಡ್ತೀನಿ ಅಂದರೆ ನಿಮ್ಮ ಪರಿವರ್ತನೆ ಸ್ಪೀಡ್ ಏನದು, ಯಾವ ಗತಿ? ಮಾಡ್ಬೋದು, ಮಾಡದಿರ್ಬೋದು. ಬಾಬಾ ಹೇಳ್ತಾರೆ, ಎವರಡಿ ಹೇ ಗೆ ವಾಲೆ ಎವರಡಿ ತೊನೇ ಹುಯೆ. ಮಾಡ್ಬೇಕಂತಿದ್ದೀನಿ, ಟ್ರೈ ಮಾಡ್ತೀನಿ ಅಂದರೆ ಅವರು ಎವರಡಿ ಅಲ್ಲ. ತೋ ಬಾಪಕ್ಕೆ ಸಾಥ್ ಕೈಸೆ ಚಲೆಂಗೆ. ಎವರಡಿ ಇದ್ದವರು ಬಾಬನ ಜೊತೆ ಹೋಗ್ತಾರೆ. ಈ ಗೆ ಅಂತ ಹೇಳೋರು ಹೇಗೆ ಜೊತೆಗೆ ಹೋಗ್ಲಿಕ್ಕೆ ಸಾಧ್ಯ? देखते रहेंगे बाप के साथ जा रहे हैं. बाप को एक एक बच्चे से पदम गुणा प्यार है. ಒಂದೊಂದು ಮಕ್ಕಳ ಜೊತೆಗೂ ಸಹಿತ ಭಗವಂತನಿಗೆ ಪದ್ಮ ಪಟ್ಟಿನಷ್ಟು ಪ್ರೀತಿ ಇದೆ. बाप नहीं चाहते कि मेरे बच्चे और साथ नहीं चले. अब घर लौटने का समय आ गया है तो क्या घर नहीं चलेंगे? ಬಾಬಾ ಹೇಳ್ತಿದ್ದಾರೆ, ನನ್ನ ಮಕ್ಕಳು ನನ್ನ ಜೊತೆ ಬರಂಗಿಲ್ಲ ಅಂದ್ರೆ ಹೆಂಗೆ? ಮನೆಗೆ ಹೋಗುವಂತ ಸಮಯ ಸಮೀಪ ಬಂದಿದೆ. ನೀವು ಮನೆಗೆ ಬರಂಗಿಲ್ವಾ? ಬರ್ತಿರೋ ಇಲ್ಲೋ? ಕ್ಯೋಂಕಿ ಘರ್ ಜಾಕೆ ಫಿರ್ ರಾಜ್ಯ ಮೇ ಆನಾ ಹೈ. ನೀವು ನನ್ನ ಜೊತೆಗೆ ಮನೆಗೆ ಬಂದು ಮತ್ತೆ ರಾಜ್ಯಭಾರ ಮಾಡಲಿಕ್ಕೆ ಸತ್ಯಕ್ಕೆ ಹೋಗ್ಬೇಕು. घर नहीं चलेंगे साथ में तो ब्रह्मा बापा के साथ राज्य में नहीं आएंगे, पीछे आएंगे. ಬಾಬನ ಜೊತೆಗೆ ಹೋದ್ರೆ ಬ್ರಹ್ಮ ಬಾಬನ ಜೊತೆಗೇನೆ ಪಾತ್ರ ಮಾಡಲಿಕ್ಕೆ ಮತ್ತೆ ಬರ್ತೀವಿ, ಇಲ್ಲ ಅಂದ್ರೆ ಲೇಟಾಗಿ ಬರ್ತೀವಿ. तो आपका वायदा क्या है? वायदा क्या है? साथ चलेंगे साथ आएंगे. इसमें भी गे लगाएंगे, पहुंच जाएंगे. देखना बाबा जरूर पहुंच जाएंगे. तो ये ಭಾಷಾ ಅಭಿ ಸಮಾಪ್ತ ಕರೋ. ಈ ಭಾಷೆಯನ್ನ ಈಗ ಸಮಾಪ್ತಿ ಮಾಡಿ ಅಂತ ಬಾಬಾ ತಿಳಿಸ್ತಿದ್ದಾರೆ. सभी चारों ओर के बच्चों को भी बाप दादा देख रहे हैं कि दूर बैठे भी साइंस के साधन द्वारा मेजॉरिटी स्थानों में सेंटर्स पर वह भी बाप दादा को देखते रहते हैं. आप टोली खाते हो ना, तो वो भी टोली बांधते हैं. ನಾಲ್ಕು ಕಡೆಯ ಮಕ್ಕಳಿಗೂ ಸಹಿತ ಬಾಪ್ತಾದ ನೋಡ್ತಾ ಇದ್ದಾರೆ. ದೂರದಲ್ಲಿದ್ದರೂ ಸಹಿತ ವಿಜ್ಞಾನದ ಸಾಧನದ ಮೂಲಕ ಮೆಜಾರಿಟಿ ಎಲ್ಲ ಸೇವಾ ಕೇಂದ್ರದಲ್ಲಿಯೂ ಬಾಪ್ತಾದರವರು ನೋಡ್ತಾ ಇದ್ದಾರೆ. ನಾವು ಮಧುಬನದಲ್ಲಿ ಟೋಲಿ ತಿಂತಾ ಇದ್ದೀವಿ, ಎಲ್ಲ ಸೇವಾ ಕೇಂದ್ರದಲ್ಲಿ ಸಹಿತ टोलियाँ हंचुत्तारे. तो सभी को बाप दादा भी देख रहे हैं, कैसे दूर बैठे नज़दीक का अनुभव कर रहे हैं. बाप दादा ನೋಡ್ತಾ ಇದ್ದಾರೆ, ದೂರದಲ್ಲಿ ಕುಳಿತಿದ್ರು ಸಹಿತ ಎಷ್ಟು ಸಮೀಪದ ಅನುಭವ. तो चारों ओर के बच्चों को जो सदा बाप समान संपन्न और संपूर्ण बनना है. ನಾಲ್ಕು ಕಡೆಯ ಮಕ್ಕಳು ತಂದೆಯ ಸಮಾನ संपन्न ಮತ್ತು संपूर्ण बनना, इस संकल्प को धारण किए हुए ही और दृढ़ता का बल समय प्रति समय इस संकल्प को देते रहते हैं. ಈ ಸಂಕಲ್ಪವನ್ನು ಧಾರಣೆ ಮಾಡಿದಿರಲ್ವಾ, ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗಬೇಕು. ಈ ದೃಢತೆಯ ಬಲ ಸಮಯಾನುಸಾರ इस संकल्प को देते रहते हैं. ಈ ರೀತಿ ನಾಲ್ಕು ಕಡೆಯ ಶುಭ ಸಂಕಲ್ಪ ಧಾರಣೆ ಮಾಡುವ ಜೊತೆಗೆ ಬಾಬರವರ ಆಸೆಯನ್ನು ಪೂರ್ಣಗೊಳಿಸುವ ಆಶಾ ದೀಪಗಳಿಗೆ, ಆಶಾ ನಕ್ಷತ್ರಗಳಿಗೆ ಜೊತೆಗೆ ದಾದಿ ಕೆ ಬೋಲ್ ಯಾವುದು ಹೇಳಿ? ಕರ್ಮಾತೀತ ಹೋನಾ ಹಿ ಹೈ, ಹೋನಾ ಹಿ ಹೈ, ಹೋನಾ ಹಿ ಹೈ. ಇದು ದಾದಿಯ ಮಾತು. मम्मा के यह बोल सदा जो करना है सो आज करो, कल पर नहीं छोड़ो. ಏನು ಮಾಡಬೇಕಂತಿದ್ದೀವೋ ಈಗಲೇ ಮಾಡಿ, ನಾಳೆಗೆ ಅದನ್ನು ಬಿಡಬೇಡಿ. ಏನು ಮಾಡಬೇಕಂತಿದ್ದೀವೋ ಈಗಲೇ ಮಾಡಿ. ಇದು ಮಮ್ಮರವರ ಮಾತು. ಕರ್ಮಾತೀತ ಆಗಬೇಕು ಆಗಲೇಬೇಕು ಅನ್ನೋದು ದಾದಿಯ ಮಾತು.
ದೀದಿಯ ಮಾತು ಯಾವುದು? ದೀದಿ ಕೆ ಯಹ ಬೋಲ್ ಅಬ್ ಗರ್ ಚಲ್ನಾ ಹೇ. ಈಗ ಮನೆಗೆ ಹೋಗಬೇಕಾಗಿದೆ. ಇದು ಮೂರೂ ಮಾತುಗಳು ಕಾನೋ ಮೇ ಗೂಂಜನಾ ಚಾಹಿಯೆ. बार बार अब घर चलना है, ये धुन लगा दो, कर्मातीत होना है, अब घर चलना है, जो करना है अभी करो. ಇದು ಬಾರಿ ಬಾರಿ ಪ್ರತಿಧ್ವನಿಸ್ತಾ ಇರಬೇಕು. ये बोल बार बार स्मृतिಯಲ್ಲಿ तन्नी. समर्थात्माओं को बाप दादा का होली बच्चों को होली की मुबारक हो. ಈ ಮಾತನ್ನ ಬಾರಿ ಬಾರಿ ಸ್ಮೃತಿಯಲ್ಲಿ ತರುವ ಸಮರ್ಥಾತ್ಮಗಳಿಗೆ, ಬಾಪ್ದಾದರವರ ಹೋಲಿ ಮಕ್ಕಳಿಗೆ ಹೋಲಿ ಹಬ್ಬದ ಶುಭಾಶಯಗಳು. ಜೊತೆಗೆ ಎಲ್ಲರಿಗೂ ಬಾಪ್ದಾದ ಪಹಲೆ ಹಿ ಮಧುಬನ್ ಕೆ ಗೇವರ್ ಕೆ ಪಹಲೆ ಸಭಿ मुख खोलो और गेवर खाओ खाया तो सभी को बहुत बहुत पदम गुणा बाप दादा और एडवांस पार्टी के सर्व बच्चों का याद प्यार और बाप की नमस्ते. ಬಾಬಾ ಹೋಲಿ ಹಬ್ಬದ ಶುಭಾಶಯವನ್ನು ಹೋಲಿ ಮಕ್ಕಳಿಗೆ ಕೊಟ್ಟರು. ಹೋಲಿಯ ಶುಭಾಶಯಗಳಂತ ಹೇಳುವ ಜೊತೆಗೆ ಬಾಬಾ ಪಹಲೆ ಹಿ ಮಧುವನಿಕೆ ಗೇವರ್ಕೆ ಪಹಲೆ ಸಭಿ ಮುಖಕೋಲೋ ಅಂದರೆ ರಾಜಸ್ಥಾನದ್ದು ಸ್ವೀಟ್ ಯಾವುದು ಸ್ಪೆಷಲ್? ಗೇವರ್. ಗೇವರ್. ಧಾರವಾಡ ಪೇಡ ಅಲ್ವಾ? ಇನ್ನೊಂದವರು ಗಿರ್ಮಿಟ್. ಹಾಗೆಯೇ ರಾಜಸ್ಥಾನದ ಗೇವರ್. ಮುಖಕೋಲೋ ಅವ್ರು ಗೇವರ್ ಕಾವು. ಬಾಬಾ ಅಂತಾರೆ ಬಾಯ್ ತೆರೀರಿ ಮತ್ತೆ ಗೇವರ್ ತಿನ್ನಿ. ಕಾಯ तो सभी को बहुत बहुत ಪದಂ ಗುಣ ಬಾಪ್ದಾದ ಅಡ್ವಾನ್ಸ್ ಪಾರ್ಟಿ ಸರ್ವ ಮಕ್ಕಳ ಜೊತೆಗೆ ನೆನಪು ಪ್ರೀತಿ ಮತ್ತು ಬಾಪಕಿ ನಮಸ್ತೆ. वरदान सर्व आत्माओं के प्रति स्नेह और शुभ चिंतक की भावना रखने वाले देही अभिमानी भव. सर्व ಆತ್ಮಗಳ ಪ್ರತಿ ಸ್ನೇಹದ ಭಾವನೆ, ಶುಭಚಿಂತಕ ಭಾವನೆ ಇಟ್ಟಿರುವ ಆತ್ಮ ಅಭಿಮಾನಿ ಆಗಿರಿ. ಎಲ್ಲ ಆತ್ಮಗಳ ಪ್ರತಿ ಸ್ನೇಹದ ಭಾವನೆ, ಶುಭಚಿಂತಕ ಭಾವನೆ ಇಟ್ಟಿರುವ ದೇಹಿ ಅಭಿಮಾನಿ ಆಗಿರಿ. जैसे महिमा करने वाली आत्मा के प्रति स्नेह की भावना रहती है, ನಮ್ಮ ಬಗ್ಗೆ ಬೇರೆಯವರು ಮಹಿಮೆ ಮಾಡ್ತಾರೆ, ಅವರ ಪ್ರತಿ ಸ್ನೇಹದ ಭಾವನೆ ಇರ್ತದೆ. ಅದೇ ರೀತಿ ಶಿಕ್ಷಕ ಇಶಾರಾ ದೇತಾ उसमें भी उस आत्मा के प्रति ऐसे ही स्नेह की शुभ चिंतन की भावना रहे. ಬೇರೆಯವರು ನಮಗೆ ಬುದ್ಧಿ ಕಲಿಸ್ಲಿಕ್ಕೆ ಬರ್ತಾರೆ, ಶಿಕ್ಷಣ ಕೊಡಲಿಕ್ಕೆ ಬರ್ತಾರೆ, ಕೆಲವು ಇಶಾರೆ ಕೊಡ್ತಾರೆ, ಅವರ ಪ್ರತಿನೂ ಸ್ನೇಹ ಮತ್ತು ಶುಭ ಚಿಂತನೆಯ ಭಾವನೆ ಇರಲಿ. ಯಾಕೆಂದರೆ ಮೇರೆ ಲಿಯೇ ಬಡೆ ಸೆ ಬಡೆ ಶುಭ ಚಿಂತಕ, ನನ್ನ ಬಗ್ಗೆ ಇವರು ಬಹಳ ದೊಡ್ಡ ಶುಭ ಚಿಂತಕರು. ಇಂಥ ಸ್ಥಿತಿಯನ್ನು ಹೇಳಲಾಗ್ತದೆ ದೇಹಿ ಅಭಿಮಾನಿ. ನಮಗೆ ಶಿಕ್ಷಣ ಕೊಡಲಿಕ್ಕೆ ಬಂದರೆ ಹಿಂಗಲ್ಲ, ಹಿಂಗೆ ಮಾಡಬೇಕು, ನೀವು ಹಿಂಗಿರಬೇಕು ಅಂತ ಏನಾರು ಹೇಳಲಿಕ್ಕೆ ಬಂದರೆ ಅವರು ನಮ್ಮ ಬಗ್ಗೆ ದೊಡ್ಡ ಶುಭ ಚಿಂತಕರು. ಈ ಸ್ಥಿತಿಯಲ್ಲಿರಿ, ಅದು ದೇಹಿ ಅಭಿಮಾನಿ ಸ್ಥಿತಿ. ಯಾರು ನಮ್ಮ ಮಹಿಮೆ ಮಾಡ್ತಾರೆ ಅವರ ಬಗ್ಗೆ ಸ್ನೇಹದ ಭಾವನೆ ಓಕೆ. ಯಾರು ನಮಗೆ ಶಿಕ್ಷಣ ಕೊಡಲಿಕ್ಕೆ ಬರ್ತಾರೆ ಅವರ ಬಗ್ಗೆನೂ ಸಹಿತ ಇವರು ಶುಭ ಚಿಂತಕರು. ಇಂಥ ಸ್ಥಿತಿಗೆ ದೇಹಿ ಅಭಿಮಾನಿ ಸ್ಥಿತಿ ಅಂತ ಕರೆಯಲಾಗ್ತದೆ. ಅಗರ್ ದೇಹಿ ಅಭಿಮಾನಿ ನಹಿ ಹೈ ತೋ ಜೋ ಜರೂರ್ ಅಭಿಮಾನ ಹೈ. ಇವ್ರು ಯಾರು ನನಗೆ ಹೇಳಲಿಕ್ಕೆ ಬರ್ತಾರೆ? ನೀವೇ ನನಗೆ ಹೇಳ್ತೀರಿ ಅಂದರೆ ಏನು ಅರ್ಥ ಆಯಿತು? ದೇಹ ಅಭಿಮಾನ. ಅಭಿಮಾನ ವಾಲ ಕಭಿ ಅಪನಾ ಅಪಮಾನ ಸಹ ನಹಿ ಕರ್ ಸಕ್ತಾ. ಯಾರಿಗೆ ಅಭಿಮಾನ ಇದೆಯೋ ಅವರು ಎಂದಿಗೂ ಅಪಮಾನವನ್ನು ಸಹನೆ ಮಾಡೋದಿಲ್ಲ. ಈಗ ನನಗೆ ಅಭಿಮಾನ ಇದೆನೋ ಇಲ್ಲೋ ಹೆಂಗೆ ಚೆಕ್ ಮಾಡೋದು? ಯಾರಾದರೂ ಸ್ವಲ್ಪ ಅಪಮಾನ ಮಾಡಿದ್ರೆ ಸಹನೆ ಮಾಡಲಿಕ್ಕಾಗೋದಿಲ್ಲ ಅಂದರೆ ನನಗೆ ಅಭಿಮಾನ ಇದೆ ಅಂತ ಅರ್ಥ. ಆದ್ದರಿಂದ ಸರ್ವಾತ್ಮಗಳ ಪ್ರತಿ ಸ್ನೇಹದ ಭಾವನೆ, ಶುಭಚಿಂತಕ ಭಾವನೆಯನ್ನು ಇಟ್ಟಿರುವ ದೇಹಿ ಅಭಿಮಾನಿ ಆಗಿರಿ. ಇವತ್ತಿನ ಸ್ಲೋಗನ್ ಸದಾ ಪರಮಾತ್ಮ ಪ್ಯಾರ ಮೇ ಕೋಯೇ ರಹೋ ತೋ ದುಃಖೋಂ ಕಿ ದುನಿಯಾ ಭೂಲ್ ಜಾಯೇಗಿ. ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿರಿ,
ದುಃಖದ ಜಗತ್ತನ್ನು ಮರೆತು ಬಿಡ್ತೀವಿ. ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿದಾಗ ದುಃಖದ ಜಗತ್ತನ್ನು ಮರಿತೀವಿ. ಇವತ್ತು 1ನೇ ತಾರೀಕು, ಅವ್ಯಕ್ತ ಇಶಾರೆ ಈಗ ಚೇಂಜ್ ಆಗಿದೆ. ಏಕತೆ ಮತ್ತು ವಿಶ್ವಾಸದಿಂದ ಸಂಘಟನೆಯಲ್ಲಿ ಸಫಲತೆಯನ್ನು ಅನುಭವ ಮಾಡಿದೆವು 1 ತಿಂಗಳು. ಈ ತಿಂಗಳಿಗೆ निश्चय के फाउंडेशन को मजबूत कर सदा निर्भय और निश्चिंत रहो. ನಿಶ್ಚಯದ ಫೌಂಡೇಶನ್ ತಳಹದಿಯನ್ನು ಮಜಬೂತ್ ಮಾಡಿಕೊಳ್ಳಿ. ಸದಾ ನಿರ್ಭಯ ಇರ್ತೀವಿ, ನಿಶ್ಚಿಂತ ಇರ್ತೀವಿ. ಯಾವ ಫೌಂಡೇಶನ್? ನಿಶ್ಚಯದ ಫೌಂಡೇಶನನ್ನು ಮಜಬೂತ್ ಮಾಡ್ಕೋಬೇಕು. जब कोई बड़े के हाथ में हाथ होता है तो छोटे की स्थिति बेफिक्र निश्चिंत रहती है. ಈ ಕೆಲವೆಲ್ಲ ಜವಾಬ್ದಾರಿ ಎಲ್ಲ ದೊಡ್ಡವರ ಕೈಯಲ್ಲಿ ಇರ್ತದೆ. ಆವಾಗ ಸಣ್ಣವರ ಸ್ಥಿತಿ ನಿಶ್ಚಿಂತ ಇರ್ತಾರೆ ಅಲ್ವಾ, ಬೇಫಿಕ್ಕರ್ ಇರ್ತಾರೆ. ಎಲ್ಲ ದೊಡ್ಡವರು ಇರ್ತಾರೆ, ಎಲ್ಲ ಅವರ ಕೈಯಲ್ಲಿ ಇರ್ತದೆ. ಸಣ್ಣವರು ನಿಶ್ಚಿಂತ ಇರ್ತಾರೆ, ಬೇಫಿಕ್ಕರ್ ಇರ್ತಾರೆ. आपको निश्चय है ना, हर कर्म में बाप दादा मेरे साथ भी है. हमारे इस अलौकिक जीवन का हाथ उनके हाथ में ही. ನನ್ನ ಅಲೌಕಿಕ ಜೀವನದ ಕೈ ಬಾಬನ ಕೈ ಹಿಡ್ದೀನಿ ನಾನು ಬಾಬನ ಜೊತೆಗಿದ್ದೀನಿ. ಸಾಥ್ ಬಿ ಹೈ, ಮತ್ತು ಅಲೌಕಿಕ ಜೀವನದಲ್ಲಿ ಬಾಬನ ಕೈ ಹಿಡ್ದೀನಿ. ಹಾತ್ ಬಿ ಹೈ ಅರ್ಥಾತ್ ಜೀವನ ಉನ್ಕೆ ಹವಾಲೆ ಹಿ. ನಮ್ಮ ಜೀವನ ಏನಾಯಿತು? ಅವನಿಗೆ ಅರ್ಪಣೆ ಆಯಿತು. ಸಾಥ್ ಬಿ ಹೈ, ಹಾತ್ ಬಿ ಹೈ. जिम्मेवारी उनकी हो जाती है. सभी बोझ बाप के ऊपर, जवाबदारी ಅವರದು, ಭಾರ ಅವರ ಮೇಲೆ. अपने को हल्का कर दो, ತಮ್ಮನ್ನು ಹಗುರ ಮಾಡಿಟ್ಕೊಳ್ಳಿ. तो सदा निश्चिंत रहेंगे और हर कार्य एक्यूरेट होगा. अच्छा, ನಿಶ್ಚಿಂತ ಇರ್ತೀವಿ, ಪ್ರತಿಯೊಂದು ಕಾರ್ಯನೂ ಸಹಿತ ಎಕ್ಯುರೇಟ್ ಆಗಿರ್ತದೆ. ಓಂ ನಮಃ ಶಿವಾಯ. ಆತ್ಮನಾದ ನಾನು ಜ್ಞಾನ ರತ್ನಗಳಿಂದ ಶೃಂಗರಿಸಿ ಹೋಳಿ ಹಬ್ಬವನ್ನು ಮಾಡಿಸಿದಂತಹ ಹೋಲಿಯಸ್ಟ್ ಬಾಬನಿಗೆ ಹೃದಯ ತುಂಬಿ ನಮಸ್ಕಾರ. ಓಂ ನಮಃ ಶಿವಾಯ. ಓಂ ಶಾಂತಿ.
ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ